ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಇವತ್ತಿನ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ ಇತ್ತೀಚೆಗೆ ನೋಟಿಫೈ ಆಗಿರ್ತಕ್ಕಂಥ KS ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಣುಕು ಪರೀಕ್ಷೆಗಳನ್ನು ಈಗಾಗಲೇ ಲಾಂಚ್ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು 15ನೇ ಮಾರ್ಚ್ನಿಂದ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಅರ್ಲಿ ಬರ್ಡ್ ಆಫರ್ಗಾಗಿ ನೀವು ಜ್ಞಾನಗಂಗೋತ್ರಿ ಸಂಸ್ಥೆಯನ್ನು ಸಂಪರ್ಕಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗ ದಿನಾಂಕ ಅಂದರೆ ಪರೀಕ್ಷಾ ದಿನಾಂಕ ಅನೌನ್ಸ್ ಆಗಿರುವ ಕಾರಣದಿಂದ KEA ಪ್ಯಾಟರ್ನಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಹೊಸದಾಗಿ ನೀಡ್ತಾ ಇದ್ದೇವೆ. ಇದರಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2 ಎರಡರ ಪರೀಕ್ಷೆಗಳನ್ನು ನೀವು ತೆಗೆದುಕೊಳ್ಬೋದಾಗಿರುತ್ತೆ. ಅದ್ರ ಜೊತೆಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಸಂಬಂಧಪಟ್ಟಂತೆ ತರಗತಿಗಳು ಮತ್ತು ಅಣುಕು ಪರೀಕ್ಷೆಗಳಿಗಾಗಿ ನೀವು ಜ್ಞಾನಗಂಗೋತ್ರಿ ಸಂಸ್ಥೆಯನ್ನು ಸಂಪರ್ಕಿಸಬಹುದಾಗಿರುತ್ತೆ. ಇದ್ಯಾವುದೇ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕನೆಕ್ಟ್ ಮಾಡ್ಬೋದಾಗಿರುತ್ತೆ. ಇಷ್ಟು ಮಾಹಿತಿಯೊಂದಿಗೆ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ 663 ಎಪಿಸೋಡನ್ನು ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ದಿನಾಂಕ 9ರಿಂದ 11ನೇ ಮಾರ್ಚ್ 2024ರ ಎಲ್ಲ ಪ್ರಚಲಿತ ಘಟನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇವತ್ತಿನ ಅಪ್ಡೇಟ್ಸ್ ಅನ್ನು ಕಲಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳನ್ನು ನಾವು ನೋಡೋದಾದ್ರೆ ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿತ್ತೆ. ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. 2023ರಲ್ಲಿ ಭಾರತದಲ್ಲಿ ಒಟ್ಟಾರೆ ನಿರುದ್ಯೋಗ ದರ ಎಷ್ಟು? ವಾಟ್ ವಾಸ್ ದಿ ಓವರ್ ಆಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ ಇಂಡಿಯಾ ಇನ್ 2023? ನಾನು ಮಾತಾಡ್ತಾ ಇರ್ತಕ್ಕಂಥದ್ದು 2023ನೇ ವರ್ಷವಾಗಿರುತ್ತೆ. ಈ ಒಂದು ಅಂಕಿ ಅಂಶಗಳನ್ನು NSO ವತಿಯಿಂದ ಅಂದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಕರಿತೇವೆ. ಈ ಒಂದು ಕಚೇರಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಅಂಕಿ ಅಂಶಗಳಾಗಿರ್ತವೆ. ಈ ಒಂದು ಅಂಕಿ ಅಂಶಗಳ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ 2023ರಲ್ಲಿ ನಿರುದ್ಯೋಗ ದರ ಎಷ್ಟಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 3.1% ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಈ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎರಡಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮಗೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂದರೆ ಏನು ಅದರ ಡೆಫಿನೇಷನ್ ಗೊತ್ತಿರಬೇಕಾಗಿರುತ್ತೆ. ನಿರುದ್ಯೋಗ ದರವನ್ನು ನಾವು ಅನ್ಎಂಪ್ಲಾಯ್ಡ್ ವರ್ಕರ್ಸ್ ಅಂದರೆ ಉದ್ಯೋಗವಿಲ್ಲದೆ ಇರತಕ್ಕಂಥ ಒಂದು ಕಾರ್ಮಿಕರು ಅವರನ್ನ ಯಾರಿಂದ ಡಿವೈಡ್ ಮಾಡಬೇಕಾಗಿರುತ್ತೆ ಅಂದರೆ ಟೋಟಲ್ ಲೇಬರ್ ಫೋರ್ಸ್ ಅಂತ ಕರಿತೇವೆ, ಅಂದರೆ ಒಟ್ಟು ಕಾರ್ಮಿಕ ಬಲ ಅಂತ ಕರಿತೇವೆ. ಹಾಗಿದ್ರೆ ಟೋಟಲ್ ಲೇಬರ್ ಫೋರ್ಸ್ ಅಂದರೆ ಯಾರು? ಟೋಟಲ್ ಲೇಬರ್ ಫೋರ್ಸ್ ಅಂದರೆ ಯಾರು ಎಂಪ್ಲಾಯ್ಡ್ ಆಗಿರ್ತಾರೆ ಮತ್ತು ಯಾರು ಅನ್ಎಂಪ್ಲಾಯ್ಡ್ ಆಗಿರ್ತಾರೆ ಅವರಿಬ್ಬರನ್ನ ಸೇರಿಸಿದ್ರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಟೋಟಲ್ ಲೇಬರ್ ಫೋರ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಐ ಆಮ್ ವಿಲ್ಲಿಂಗ್ ಟು ವರ್ಕ್ ಬಟ್ ನನಗೇನು ಉದ್ಯೋಗ ಸಿಗ್ತಾ ಇಲ್ಲ, ಅವರನ್ನ ನಾವು ಅನ್ಎಂಪ್ಲಾಯ್ಡ್ ಅಂತ ಕರಿತೇವೆ. ಐ ಆಮ್ ವಿಲ್ಲಿಂಗ್ ಟು ವರ್ಕ್, ನನಗೆ ಉದ್ಯೋಗ ಸಿಕ್ಕಿದೆ, ಅವ್ರನ್ನ ನಾವು ಎಂಪ್ಲಾಯ್ಡ್ ಅಂತ ಕರಿತೇವೆ. ಇವರಿಬ್ಬರನ್ನ ನಾವು ಈ ಒಂದು ಅನ್ಎಂಪ್ಲಾಯ್ಡ್ ವರ್ಕರ್ ಜೊತೆ ಡಿವೈಡ್ ಮಾಡಿದಾಗ ಬರ್ತಕ್ಕಂಥ ರೇಟನ್ನು ನಾವೇನಂತ ಕರಿತೀವಿ ಅಂದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಥವಾ ನಿರುದ್ಯೋಗ ದರ ಅಂತ ಕರಿತೇವೆ. ಈ ಒಂದು ದರ 2023 ಅಂದರೆ ಅಫ್ಕೋರ್ಸ್ ವರದಿ ರಿಲೀಸ್ ಆಗಿರ್ತಕ್ಕಂಥದ್ದು 2024ರಲ್ಲಿ, ಬಟ್ ಈ ಒಂದು ವರದಿ 2023ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ಎಷ್ಟು ವರ್ಷ ಮೇಲ್ಪಟ್ಟ ಜನರಲ್ಲಿ ಈ ಒಂದು ಸರ್ವೆಯನ್ನ ಮಾಡಲಾಗುತ್ತೆ ಅಂದ್ರೆ 15 ವರ್ಷ ಮೇಲ್ಪಟ್ಟ ಜನರಲ್ಲಿ ಮಾಡ್ತಕ್ಕಂಥ ಒಂದು ಸರ್ವೆ ಇದಾಗಿರುತ್ತೆ. ಈ ಸರ್ವೆಯನ್ನ ನಾವು ಮೆನ್ ಮತ್ತೆ ವಿಮೆನ್ ಆಗಿ ಮತ್ತೆ ಸೆಗ್ರಿಗೇಟ್ ಮಾಡಬಹುದಾಗಿರುತ್ತೆ. ಬರೀ ಫಿಮೇಲ್ ಅಥವಾ ವಿಮೆನ್ ಅನ್ನ ನಾವು ತೆಗೆದುಕೊಂಡಾಗ 3.2% ಅನ್ನ ನಾವು ನೋಡಬಹುದಾಗಿರುತ್ತೆ, ಅಂದ್ರೆ 3.2% ಅಷ್ಟು ನಿರುದ್ಯೋಗವನ್ನ ಹೊಂದಿರತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಮೇಲ್ ಅಥವಾ ಪುರುಷರನ್ನ ತೆಗೆದುಕೊಂಡಾಗ 3% ಅಷ್ಟು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ನೋಡಬಹುದಾಗಿರುತ್ತೆ. ಎರಡನ್ನೂ ಕೂಡ ನಾವು ಸರಾಸರಿ ಮಾಡಿದಾಗ ಟೋಟಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಗಿ ನಾವು 3.1% ಆಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇಲ್ಲಿ ಪ್ರಶ್ನೆ ಏನ್ ಬೇಕಾದ್ರೂ ಕೇಳ್ಬೋದು, ಫಿಮೇಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೇಳ್ಬೋದು, ಮೇಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೇಳ್ಬೋದು, ಅಥವಾ ಟೋಟಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನಾದ್ರೂ ಕೇಳ್ಬೋದಾಗಿರುತ್ತೆ. ಯಾವ್ದು ಕೇಳಿದ್ರು ನಿಮಗೆ ಆನ್ಸರ್ ಬರೀಲಿಕ್ಕೆ ಈ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿರಬೇಕಾಗಿರುತ್ತೆ. ನಮ್ಮ ಭಾರತ ದೇಶದಲ್ಲಿ 2022ಕ್ಕೆ ಹೋಲಿಕೆ ಮಾಡಿದಾಗ 2023ರಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಡಿಕ್ರೀಸ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನ ಈ ಒಂದು ವರದಿಯ ಪ್ರಕಾರ ನಾವು ನೋಡಬಹುದಾಗಿರುತ್ತೆ. ನಮ್ಮ ದೇಶದ ಟೋಟಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿರುತ್ತೆ ಅಂದ್ರೆ 3.1% ಇದೆ. ಯಾವ ವರ್ಷಕ್ಕೆ ಅಂದ್ರೆ 2023 ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಈ ಒಂದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ನಾವು ಅರ್ಬನ್ ಮತ್ತೆ ರೂರಲ್ ಮತ್ತೆ ನಗರ ಪ್ರದೇಶಗಳು ಮತ್ತು
ಹಳ್ಳಿಗಳು ಅಥವಾ ಗ್ರಾಮಗಳಲ್ಲಿ ಹೋಲಿಕೆ ಮಾಡಿದಾಗ ಗ್ರಾಮಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತಕ್ಕಂಥದ್ದು ಇನ್ನೂ ಕೂಡ ಡಿಕ್ರೀಸ್ ಆಗಿರುತ್ತೆ. ಸೊ ಗ್ರಾಮಗಳಲ್ಲಿ ನಾವು ಕೇವಲ 2.4% ಅಷ್ಟು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ರಿಲೀಸ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಕರಿತೇವೆ, ಅಂದ್ರೆ ರಾಷ್ಟ್ರೀಯ ಅಂಕಿ ಅಂಶಗಳ ಕಚೇರಿ ಅಂತ ಕರಿತೇವೆ. ಸೊ ಈ ಒಂದು ವರದಿಗೆ ಅವರು ಕೊಟ್ಟಿರ್ತಕ್ಕಂಥ ಶೀರ್ಷಿಕೆ ಏನು ಅಂದ್ರೆ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಇಂಡಿಕೇಟರ್ಸ್ ರಿಪೋರ್ಟ್ ಅಂತ ಕರಿತೇವೆ, ಅಂದ್ರೆ ಉದ್ಯೋಗರು ಮತ್ತೆ ನಿರುದ್ಯೋಗಿಗಳ ಒಂದು ವರದಿ ಅಂತ ಕರಿತೇವೆ. ಸೊ ಈ ಒಂದು ವರದಿಯಲ್ಲಿ ನಾವು ಪಾಸಿಟಿವ್ ಟ್ರೆಂಡ್ ಅನ್ನ ನೋಡಬಹುದಾಗಿರುತ್ತೆ, ಅಂದ್ರೆ ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಯನ್ನ ನೋಡಬಹುದಾಗಿರುತ್ತೆ. ಏನಕ್ಕೆ ಇದನ್ನ ಪಾಸಿಟಿವ್ ಟ್ರೆಂಡ್ ಅಂತ ಕರಿತೀವಿ ಅಂದ್ರೆ ಸೊ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಇದು ಅಭಿವೃದ್ಧಿ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಐ ವಾಸ್ ಟೆಲಿಂಗ್ ಯು ದೇರ್ ಈಸ್ ಅ ಡಿಸ್ಪ್ಯಾರಿಟಿ, ಅಂದ್ರೆ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಲ್ಲಿ ನಾವು ವ್ಯತ್ಯಾಸವನ್ನ ನೋಡಬಹುದಾಗಿರುತ್ತೆ. ನಾವು ಕೇವಲ ರೂರಲ್ ಸೆಕ್ಟರ್ ಅನ್ನ ತೆಗೆದುಕೊಂಡಾಗ ರೂರಲ್ ಸೆಕ್ಟರ್ ಅಲ್ಲಿ ವಿಮೆನ್ ಮಹಿಳೆಯರನ್ನ ತೆಗೆದುಕೊಂಡಾಗ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತಕ್ಕಂಥದ್ದು 1.9% ಇರುತ್ತೆ. ಸೊ ಅದೇ ಗ್ರಾಮೀಣ ಪ್ರದೇಶಗಳಲ್ಲಿ ಮೆನ್ ಅಥವಾ ಪುರುಷರನ್ನ ತೆಗೆದುಕೊಂಡಾಗ 2.7% ಇರುತ್ತೆ. ಸೊ ಇದರ ಸಮರಿ ಏನು ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರಿಗಿಂತ ಪುರುಷರು ಅತ್ಯಂತ ಹೆಚ್ಚು ನಿರುದ್ಯೋಗಿಗಳಾಗಿದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳಿಬಹುದಾಗಿರುತ್ತೆ. ಸೊ ಅದೇ ನಗರ ಪ್ರದೇಶಗಳಿಗೆ ಬಂದಾಗ ರಿವರ್ಸ್ ಆಗುತ್ತೆ. ಅದರ ಅರ್ಥ ಏನು ಅಂದ್ರೆ ಸೊ ಮಹಿಳೆಯರ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂದು 7.5% ಇರುತ್ತೆ, ಪುರುಷರ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂದು 4.4% ಇರುತ್ತೆ. ಸೊ ನಗರ ಪ್ರದೇಶಗಳಲ್ಲಿ ಮಹಿಳೆಯರು ಪುರುಷರಿಗಿಂತ ಅತ್ಯಂತ ನಿರುದ್ಯೋಗಿಗಳಾಗಿದ್ದಾರೆ ಅಂತಕ್ಕಂಥ ವರದಿಯನ್ನ ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸರ್ವೆಯನ್ನ ಯಾವ ಪ್ಯಾಟರ್ನ್ ಅಲ್ಲಿ ಮಾಡಿರ್ತಾರೆ ಅಂದ್ರೆ ಸೊ ಒಂದು ವರ್ಷದ ಜುಲೈನಿಂದ ಇನ್ನೊಂದು ವರ್ಷದ ಜೂನ್ ವರೆಗೆ ಈ ಒಂದು ಡೇಟಾವನ್ನ ಕಲೆಕ್ಟ್ ಮಾಡುವ ಮುಖಾಂತರ ಸೊ ಈ ಒಂದು ಸಮೀಕ್ಷೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ದ ಲೇಟೆಸ್ಟ್ ರಿಪೋರ್ಟ್ ಇವಾಗ ಏನ್ ರಿಲೀಸ್ ಆಗಿದೆ, ಇಟ್ ಕಂಬೈನ್ಸ್ ಡೇಟಾ ಫ್ರಮ್ 4 ಕ್ವಾರ್ಟರ್ಸ್ ಆಫ್ ದಿ ಕ್ಯಾಲೆಂಡರ್ ಇಯರ್, ಅಂದ್ರೆ ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ಬರ್ತಕ್ಕಂಥ 4 ಕ್ವಾರ್ಟರ್ಗಳನ್ನ ಕಂಬೈನ್ ಮಾಡುವ ಮುಖಾಂತರ, ಅಂದ್ರೆ ಒಂದು ಸರಾಸರಿಯನ್ನ ತೆಗೆದುಕೊಳ್ಳುವುದರ ಮುಖಾಂತರ ಸೊ ಈ ಒಂದು ವರದಿಯನ್ನ ಬಿಡುಗಡೆ ಮಾಡ್ತಾರೆ. ಸೊ ಇದು ಲೇಬರ್ ಫೋರ್ಸ್ ಇಂಡಿಕೇಟರ್ಸ್ ಅಂತ ಕರೀತೇವೆ, ಅಂದ್ರೆ ಈ ಒಂದು ಸಮಗ್ರ ಕಾರ್ಮಿಕ ಬಲ ಅಂತ ನಾವೇನ್ ಹೇಳ್ತೇವೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸೂಚಕಗಳನ್ನ ಕನ್ಸಿಡರ್ ಮಾಡುವ ಮುಖಾಂತರ ಸೊ ಈ ಒಂದು ವರದಿಯನ್ನ ಬಿಡುಗಡೆ ಮಾಡ್ತಾರೆ. ಸೊ ಈ ಒಂದು ವರದಿಯಲ್ಲಿ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಕೂಡ ಬಿಡುಗಡೆ ಮಾಡ್ತಾರೆ. ಸೊ ಆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಕರಿತೇವೆ. ಸೊ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಥವಾ ಕಾರ್ಮಿಕ ಬಲದ ಭಾಗವಹಿಸುವಿಕೆಯ ದರ ಅಂತ ಕರಿತೇವೆ. ಸೊ ಇದರ ಡೆಫಿನೇಷನ್ ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಹಾಗಿದ್ರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಇದರ ಅರ್ಥ ಏನು ಅಂದ್ರೆ ಇಟ್ ಈಸ್ ದ ಮೆಜರ್ ಆಫ್ ಪ್ರೊಪೋರ್ಷನ್ ಆಫ್ ಕಂಟ್ರೀಸ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ದಟ್ ಎಂಗೇಜಸ್ ಆಕ್ಟಿವ್ಲಿ ಇನ್ ಲೇಬರ್ ಮಾರ್ಕೆಟ್ ಈದರ್ ಬೈ ವರ್ಕಿಂಗ್ ಆರ್ ಬೈ ಲುಕಿಂಗ್ ಫಾರ್ ವರ್ಕ್. ಅಂದ್ರೆ ಸೊ ಇಲ್ಲಿ ಇಬ್ಬರನ್ನು ಕನ್ಸಿಡರ್ ಮಾಡ್ತಾರೆ, ಅಂದ್ರೆ ಯಾರು ಈಗ ಉದ್ಯೋಗವನ್ನ ಆಲ್ರೆಡಿ ಪಡ್ಕೊಂಡಿದ್ದಾರೆ, ಅಂದ್ರೆ ಯಾರು ಆಲ್ರೆಡಿ ಎಂಪ್ಲಾಯ್ಡ್ ಆಗಿದ್ದಾರೆ, ಯಾರು ಸೀಕರ್ಸ್ ಆಗಿರ್ತಾರೆ. ಸೀಕರ್ಸ್ ಅಂದ್ರೆ ಉದ್ಯೋಗವನ್ನ ಬಯಸ್ತಾ ಇರ್ತಕ್ಕಂಥವ್ರಾಗಿರ್ತಾರೆ. ಸೊ ಇವರಿಬ್ಬರನ್ನ ಕಂಬೈನ್ ಮಾಡಿದಾಗ ಬರ್ತಕ್ಕಂಥ ಒಂದು ದರವನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾರ್ಮಿಕ ಬಲದ ಭಾಗವಹಿಸುವಿಕೆಯ ದರ ಅಂತ ಕರಿತೇವೆ. ಆಸ್ ಐ ಟೋಲ್ಡ್ ಯು ಬಿಫೋರ್, ನನಗೆ ಈಗ ಕೆಲಸ ಮಾಡಲಿಕ್ಕೆ ಇಚ್ಛೆ ಇದೆ, ಬಟ್ ನನಗೆ ಕೆಲಸ ಸಿಗ್ತಾ ಇಲ್ಲ. ಸೊ ಅವರನ್ನು ಕೂಡ ಇದರಲ್ಲಿ ಆಡ್ ಮಾಡ್ಕೊಳ್ಳಾಗುತ್ತೆ. ಸೊ ನನಗೆ ಕೆಲಸ ಮಾಡ್ಲಿಕ್ಕೆ ಇಚ್ಛೆ ಇದೆ, ನನಗೆ ಕೆಲಸ ಸಿಕ್ಕಿದೆ, ಸೊ ಅವರನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ಳಲಾಗುತ್ತೆ. ಸೊ ಇವರಿಬ್ಬರನ್ನ ಸೇರಿಸ್ಕೊಂಡಾಗ ಬರ್ತಕ್ಕಂಥ ಒಂದು ವ್ಯಾಲ್ಯೂ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಕರಿತೇವೆ. ಸೊ ಈ ಒಂದು ರೇಟ್ ಅನ್ನ ನಾವು ನೋಡಿದಾಗ 2023ರಲ್ಲಿ ಸೊ ಈ ಒಂದು ದರ ಕೂಡ ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಅದರ ಅರ್ಥ ಏನು ಅಂದ್ರೆ ಸೊ ಉದ್ಯೋಗ ಮಾಡ್ತಕ್ಕಂಥವರ ಸಂಖ್ಯೆ ಮತ್ತೆ ಉದ್ಯೋಗವನ್ನ ಬಯಸ್ತಾ ಇರ್ತಕ್ಕಂಥವರ ಸಂಖ್ಯೆ ಏರಿಕೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನ್ಯಾಷನಲ್ ಲೆವೆಲ್ ಅಲ್ಲಿ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನಾವು ಇದನ್ನ ತೆಗೆದುಕೊಂಡಾಗ 59.8%ಗೆ ರೀಚ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದೇ ರೇಟ್ ಕಳೆದ ವರ್ಷದಲ್ಲಿ ಅಂದ್ರೆ 2022ರಲ್ಲಿ 56.1% ಇದ್ದಿದ್ದು 59.8%ಗೆ ಏರಿಕೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಕ್ಕೆ ಈ ರಿಪೋರ್ಟ್ ಅನ್ನ ನಾವು ಪಾಸಿಟಿವ್ ಟ್ರೆಂಡ್ಸ್ ಅಂತ ಕರಿತಕ್ಕಂಥದ್ದು ಇದೊಂದು ರೀಸನ್ ಆಗಿರುತ್ತೆ. ಸೊ ಅದಾದ್ಮೇಲೆ ರೂರಲ್ ಏರಿಯಾಸದಲ್ಲಿ ಮತ್ತೆ ಈ ಒಂದು ಪಾರ್ಟಿಸಿಪೇಷನ್ ರೇಟ್ ಅಂತಕ್ಕಂಥದ್ದು ನಗರ ಪ್ರದೇಶಕ್ಕಿಂತ ಜಾಸ್ತಿ ಆಗಿರುತ್ತೆ. ಸೊ ಹೋಲಿಕೆ ಮಾಡಿದಾಗ ರೂರಲ್ ಸೆಕ್ಟರ್ ಅಲ್ಲಿ 63.4% ಇರುತ್ತೆ. ಸೊ ಮುಂಚೆ ಇದ್ದಿದ್ದು 58.5%. ಸೊ ನಗರ ಪ್ರದೇಶಗಳಲ್ಲಿ
ಈ ಒಂದು ದರ 51.4% ಇರುತ್ತೆ. ಸೊ ಮುಂಚೆ ಇದ್ದಿದ್ದು 50% ಇರುತ್ತೆ. ಸೊ ಇಲ್ಲೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಪಾರ್ಟಿಸಿಪೇಷನ್ ರೇಟ್ ಅಂತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಗೂಗಲ್ ಸಹಯೋಗದೊಂದಿಗೆ ಮೀಥೇನ್ ಸ್ಯಾಟ್ ಉಪಗ್ರಹವನ್ನು ಉಡಾವಣೆ ಮಾಡುವ ಉಪಕ್ರಮವನ್ನು ಯಾವ ಸಂಸ್ಥೆಯು ಮುನ್ನಡೆಸುವುದು? ಸೊ ವಿಚ್ ಆರ್ಗನೈಸೇಷನ್ ಲೆಡ್ ದಿ ಇನಿಷಿಯೇಟಿವ್ ಟು ಲಾಂಚ್ ದಿ ಮೀಥೇನ್ ಸ್ಯಾಟ್ ಸ್ಯಾಟಲೈಟ್ ಕೊಲಾಬ್ರೇಷನ್ ವಿತ್ ಗೂಗಲ್? ಸೊ ಹೆಸರಲ್ಲೇ ಗೊತ್ತಾಗುತ್ತೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೀಥೇನ್ ಸ್ಯಾಟ್ ಅಂತ ಕರಿತೇವೆ. ಸೊ ಮೀಥೇನ್ ಸ್ಯಾಟ್ ಅಂದ್ರೆ ಸೊ ನಮ್ಮ ಭೂಮಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಮೀಥೇನ್ ಬಗ್ಗೆ ಮಾಹಿತಿಯನ್ನ ಕೊಡ್ತಕ್ಕಂಥ ಒಂದು ಉಪಗ್ರಹವಾಗಿರುತ್ತೆ. ಸೊ ಈ ಒಂದು ಉಪಗ್ರಹವನ್ನ ಗೂಗಲ್ ಸಹಯೋಗದೊಂದಿಗೆ ಯಾರು ಲಾಂಚ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪರಿಸರ ರಕ್ಷಣಾ ನಿಧಿ ಅಥವಾ ಎನ್ವೈರನ್ಮೆಂಟಲ್ ಡಿಫೆನ್ಸ್ ಫಂಡ್ ಅಂತ ಕರಿತೇವೆ. ಸೊ ಇವರು ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಅನ್ನ ನಾವು ಮೀಥೇನ್ ಸ್ಯಾಟ್ ಅಂತ ಕರಿತೇವೆ. ಸೊ ಇದನ್ನ ಸ್ಪೇಸ್ ಎಕ್ಸ್ ರಾಕೆಟ್ ಲಾಂಚಸ್ ಪಯನೀರಿಂಗ್ ಮೀಥೇನ್ ಟ್ರ್ಯಾಕಿಂಗ್ ಸ್ಯಾಟಲೈಟ್ ಟು ಆರ್ಬಿಟ್. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಸ್ಪೇಸ್ ಎಕ್ಸ್ ರಾಕೆಟ್ ನ ವತಿಯಿಂದ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಲಾಂಚ್ ಏನಿದೆ ಇದು ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮೀಥೇನ್ ಬಗ್ಗೆ ರಿಪೋರ್ಟ್ ಅನ್ನ ನೀಡ್ತಕ್ಕಂಥ ಒಂದು ಸ್ಯಾಟಲೈಟ್ ಇದಾಗಿರುತ್ತೆ. ಸೊ ಯಾರು ಲಾಂಚ್ ಮಾಡಿದ್ದಾರೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಯ್ತು. ಸ್ಪೇಸ್ ಎಕ್ಸ್ ನ ಫಾಲ್ಕಾನ್ 9 ರಾಕೆಟ್ ಇಂದ ಲಾಂಚ್ ಆಗಿರ್ತಕ್ಕಂಥ ಒಂದು ಉಪಗ್ರಹವಾಗಿರುತ್ತೆ. ಸೊ ಈ ಒಂದು ಉಪಗ್ರಹವನ್ನ ಲೀಡ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಎನ್ವೈರನ್ಮೆಂಟಲ್ ಡಿಫೆನ್ಸ್ ಫಂಡ್ ಅಂತ ಕರಿತೇವೆ, ಅಂದ್ರೆ ಪರಿಸರ ಸಂರಕ್ಷಣಾ ನಿಧಿ ಅಂತ ಕರಿತೇವೆ. ತುಂಬಾ ಈಸಿ ಇದನ್ನ ಆನ್ಸರ್ ಗೆಸ್ ಮಾಡ್ಲಿಕ್ಕೆ, ಬಿಕಾಸ್ ಮೀಥೇನ್ ಅಂತಕ್ಕಂಥದ್ದು ಎನ್ವೈರನ್ಮೆಂಟ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರೋದ್ರಿಂದ ಅಫ್ಕೋರ್ಸ್ ಎನ್ವೈರನ್ಮೆಂಟ್ ರಿಲೇಟೆಡ್ ಅವರೇ ಇದಕ್ಕೆ ಫಂಡ್ ಮಾಡಬೇಕಾಗಿರುತ್ತೆ. ಸೊ ಎನ್ವೈರನ್ಮೆಂಟಲ್ ಡಿಫೆನ್ಸ್ ಫಂಡ್ ಅನ್ನ ವತಿಯಿಂದ ನಿಧಿಯನ್ನ ಬಳಸಿಕೊಂಡು ಲಾಂಚ್ ಆಗಿರ್ತಕ್ಕಂಥ ಒಂದು ಉಪಗ್ರಹ ಇದಾಗಿರುತ್ತೆ. ಸೊ ಯಾರ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಗೂಗಲ್ ಜೊತೆ ಕೊಲಾಬ್ರೇಟ್ ಮಾಡಿಕೊಂಡು ಲಾಂಚ್ ಮಾಡಿರ್ತಕ್ಕಂಥ ಒಂದು ಉಪಗ್ರಹವಾಗಿರುತ್ತೆ. ಸೊ ಇದನ್ನೇ ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಕ್ಲೈಮೇಟ್ ಚೇಂಜ್ ಅಂದ್ರೆ ಹವಾಮಾನ ಬದಲಾವಣೆ ಏನಿದೆ ಸೊ ಇದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಎನರ್ಜಿ ಸೆಕ್ಟರ್ ಅಲ್ಲಿ ಮೀಥೇನ್ ಎಮಿಷನ್ ಏನಿದೆ ಅಂದ್ರೆ ಈ ಒಂದು ಶಕ್ತಿಯ ಒಂದು ಉದ್ಯಮದಲ್ಲಿ ಸೊ ಈ ಮೀಥೇನ್ ನ ಒಂದು ಕಾಂಟ್ರಿಬ್ಯೂಷನ್ ಎಷ್ಟಿದೆ ಸೊ ಅದರ ಬಗ್ಗೆ ಒಂದು ವರದಿಯನ್ನ ನೀಡ್ತಕ್ಕಂಥ ಒಂದು ಸ್ಯಾಟಲೈಟ್ ಅನ್ನ ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಮೀಥೇನ್ ಸ್ಯಾಟ್ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ತುಂಬಾ ಈಸಿ ಕೂಡ ಇದೆ. ಇದು ಕೂಡ ಮೀಥೇನ್ ಸ್ಯಾಟ್ ಅಂತ ಕರಿತೇವೆ. ಸೊ ಇದೇನ್ ಮಾಡುತ್ತಂದ್ರೆ ಇಟ್ ಟ್ರ್ಯಾಕ್ಸ್ ಮೀಥೇನ್ ಲೀಕ್ಸ್ ಫ್ರಮ್ ಆಯಿಲ್ ಅಂಡ್ ಗ್ಯಾಸ್ ಕಂಪನೀಸ್ ವರ್ಲ್ಡ್ ವೈಡ್, ಅಂದ್ರೆ ಜಾಗತಿಕವಾಗಿ ಈ ತೈಲ ಮತ್ತು ಅನಿಲ ಕಂಪನಿಗಳಿಂದ ಮೀಥೇನ್ ಸೋರುವಿಕೆ ಏನಾಗುತ್ತೆ ಸೊ ಈ ಒಂದು ಸೋರುವಿಕೆಯನ್ನ ಪತ್ತೆ ಹಚ್ಚತಕ್ಕಂತ ಒಂದು ಸ್ಯಾಟಲೈಟ್ ಅನ್ನ ಈಗ ಲಾಂಚ್ ಮಾಡಿರ್ತಾರೆ. ಸೊ ಮೀಥೇನೇ ಯಾಕೆ ಅಂದ್ರೆ ಸೊ ನಮ್ಮ ಮೀಥೇನ್ ಮತ್ತೆ ಕಾರ್ಬನ್ ಎರಡನ್ನ ನಾವು ಏನಾದ್ರೂ ಹೋಲಿಕೆ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಕೂಡ ಒಂದು ಗ್ರೀನ್ ಹೌಸ್ ಗ್ಯಾಸ್ ಆಗಿರುತ್ತೆ. ಸೊ ಮೀಥೇನ್ ಇಂದ ಕೂಡ ನಮ್ಮ ಜಾಗತಿಕ ತಾಪಮಾನ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಬಟ್ ಇವೆರಡಕ್ಕೂ ನಾವು ಹೋಲಿಕೆ ಮಾಡಿದಾಗ 1 ಯೂನಿಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅಂದ್ರೆ ನಾವು ಕಾರ್ಬನ್ ಡೈಆಕ್ಸೈಡ್ ನ ಒಂದು ಘಟಕವನ್ನ ತೆಗೆದುಕೊಂಡಾಗ ಅಥವಾ 1 ಯೂನಿಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದುಕೊಂಡಾಗ ಸೊ ಅದು ಅಥವಾ 1 ಯೂನಿಟ್ ಆಫ್ ಮೀಥೇನ್ ಅನ್ನ ನಾವು ತೆಗೆದುಕೊಂಡ್ರೆ 1 ಯೂನಿಟ್ ಆಫ್ ಮೀಥೇನ್ ಅನ್ನ ತೆಗೆದುಕೊಂಡ್ರೆ ಸೊ ಅದು 28 ಯೂನಿಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗೆ ಮ್ಯಾಚ್ ಆಗುತ್ತೆ. ಇದರ ಅರ್ಥ ಏನು ಅಂದ್ರೆ ಸೊ 1 ಯೂನಿಟ್ ಆಫ್ ಮೀಥೇನ್ ಎಷ್ಟು ಡ್ಯಾಮೇಜ್ ಅನ್ನ ಕಾಸ್ ಮಾಡುತ್ತೆ ಅಷ್ಟು ಡ್ಯಾಮೇಜ್ ಆಗಬೇಕಾಗಿದ್ರೆ 28 ಯೂನಿಟ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಬೇಕಾಗಿರುತ್ತೆ. ಸೊ ಅದರ ಅರ್ಥ ಏನು ಅಂದ್ರೆ ಮೀಥೇನ್ ಈಸ್ ಮೋರ್ ಡೇಂಜರಸ್ ದೆನ್ ಕಾರ್ಬನ್ ಡೈಆಕ್ಸೈಡ್ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ 1 ಯೂನಿಟ್ ಆಫ್ ಮೀಥೇನ್ ಅಂದ್ರೆ 28 ಯೂನಿಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಡ್ಯಾಮೇಜ್ ಅನ್ನ ಕಾಸ್ ಮಾಡುತ್ತೆ ಅಷ್ಟು ಡ್ಯಾಮೇಜ್ ಅನ್ನ ಕೇವಲ 1 ಯೂನಿಟ್ ಆಫ್ ಮೀಥೇನ್ ಕಾಸ್ ಮಾಡಬಹುದಾಗಿರುತ್ತೆ. ಸೊ ಅದರಿಂದ ಮೀಥೇನ್ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಈ ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡಲಿಕ್ಕೆ ತುಂಬಾ ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ಅಥವಾ ಒಂದು ಸ್ಯಾಟಲೈಟ್ ಅನ್ನ ಈಗ ಲಾಂಚ್ ಮಾಡಿರ್ತಾರೆ. ಸೊ ಈ ಮೀಥೇನ್ ಎಮಿಷನ್ ಎಲ್ಲಿಂದ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಎನರ್ಜಿ ಸೆಕ್ಟರ್ ಇಂದ ಆಗುತ್ತೆ. ಸೊ ಅದಾದ್ಮೇಲೆ ನಮ್ಮ ಕೃಷಿ ವಲಯದಲ್ಲೂ ಕೂಡ ಮೀಥೇನ್ ಸೆಕ್ರೀಟ್ ಆಗ್ತಕ್ಕಂಥ ಅಥವಾ ಉತ್ಪತ್ತಿ ಆಗ್ತಕ್ಕಂಥ ಒಂದು ಅನಿಲವಾಗಿರುತ್ತೆ. ಸೊ ಈ ಒಂದು ಸೆಕ್ಟರ್ ಅನ್ನ ನಾವು ನೋಡಿದಾಗ ಅಗ್ರಿಕಲ್ಚರ್ ಇಸ್ ದ ಲಾರ್ಜೆಸ್ಟ್ ಸೋರ್ಸ್ ಆಫ್ ಮೀಥೇನ್ ಎಮಿಷನ್, ಅಂದ್ರೆ ಕೃಷಿ ಅಂತಕ್ಕಂಥದ್ದು ಮೀಥೇನ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಅತ್ಯಂತ ದೊಡ್ಡ ವಲಯವಾಗಿ ನಾವು ಕೃಷಿಯನ್ನ ನೋಡಬಹುದಾಗಿರುತ್ತೆ. ಸೊ ಎನರ್ಜಿ ಸೆಕ್ಟರ್ ಇಸ್ ಆಲ್ಸೋ ಒನ್ ಆಫ್ ದಿ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಟರ್ಸ್ ಆಗಿರುತ್ತೆ, ಅಂದ್ರೆ ಶಕ್ತಿಯ ಕ್ಷೇತ್ರದಲ್ಲೂ ಕೂಡ ಮೀಥೇನ್ ಉತ್ಪತ್ತಿ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಅಕೌಂಟಿಂಗ್ ಫಾರ್ 40% ಆಫ್ ಹ್ಯೂಮನ್ ಡ್ರಿವೆನ್ ಮೀಥೇನ್ ಎಮಿಷನ್ ಅಂತ ಕರೀತೇವೆ. ಅಂದ್ರೆ
ಮನುಷ್ಯಜನ್ಯ ಆಂಥ್ರೋಪೋಜೆನಿಕ್ ಅಂತ ನಾವೇನು ಹೇಳ್ತೇವೆ. ಸೊ ಮನುಷ್ಯರು ಮಾಡ್ತಕ್ಕಂಥ ಚಟುವಟಿಕೆಗಳಿಂದ 40% ಮೀಥೇನ್ ಅನ್ನ ನಾವು ಉತ್ಪತ್ತಿ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವಾಗ ಇದು ಹ್ಯೂಮನ್ ಡ್ರಿವನ್ ಅಂತ ನಾವು ಹೇಳ್ತೇವೆ, ಸೊ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಆಪ್ಷನ್ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಈ ಒಂದು ವರದಿ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಎಷ್ಟು ರಿಲೀಸ್ ಆಗ್ತಾ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಸೊ ಈ ಒಂದು ಸ್ಯಾಟಲೈಟ್ ಅನ್ನ ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಕೇರಳ ರಾಜ್ಯವು ಇತ್ತೀಚೆಗೆ ಪ್ರಾರಂಭಿಸಿದ ಸರ್ಕಾರಿ ಸ್ವಾಮ್ಯದ OTT ಅಂದರೆ ಓವರ್ ದಿ ಟಾಪ್ ಅಂತ ಕರಿತೇವೆ. ಸೊ ಈ ಪ್ಲಾಟ್ಫಾರ್ಮ್ನ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ಗವರ್ನಮೆಂಟ್ ಓನ್ಡ್ ಓವರ್ ದಿ ಟಾಪ್ ಪ್ಲಾಟ್ಫಾರ್ಮ್ ಲಾಂಚ್ಡ್ ಬೈ ಸ್ಟೇಟ್ ಆಫ್ ಕೇರಳ ರೀಸೆಂಟ್ಲಿ? ಸೊ OTT ಫುಲ್ ಫಾರ್ಮ್ ಕೂಡ ನಿಮಗೆ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ OTT ಅನ್ನ ನಾವು ಓವರ್ ದಿ ಟಾಪ್ ಅಂತ ಕರಿತೇವೆ. ಸೊ ಕೇರಳ ಸರ್ಕಾರ ತನ್ನದೇ ಆಗಿರ್ತಕ್ಕಂಥ OTT ಪ್ಲಾಟ್ಫಾರ್ಮ್ ಅನ್ನ ಈಗ ಲಾಂಚ್ ಮಾಡಿರುತ್ತೆ. ಸೊ ಅದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನ ನಾವು ಸಿ ಸ್ಪೇಸ್ ಅಂತ ಕರಿತೇವೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಕೇರಳದವರು ಲಾಂಚ್ ಮಾಡಿರ್ತಕ್ಕಂಥ ತಮ್ಮದೇ ಸರ್ಕಾರದ OTT ಪ್ಲಾಟ್ಫಾರ್ಮ್ ಅನ್ನ ನಾವು ಸಿ ಸ್ಪೇಸ್ ಅಂತ ಕರಿತೇವೆ. ಏನಕ್ಕೋಸ್ಕರ ಲಾಂಚ್ ಮಾಡಿದ್ದಾರೆ ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವು ಓವರ್ ದಿ ಟಾಪ್ ಪ್ಲಾಟ್ಫಾರ್ಮ್ ಅಂತ ಕರಿತೇವೆ. ಇದ್ರ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸಿ ಸ್ಪೇಸ್ ಅಂತ ಕರಿತೇವೆ. ಸೊ ಇದನ್ನ ಯಾರು ನಿರ್ವಹಣೆ ಅಥವಾ ಮ್ಯಾನೇಜ್ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದಾಗ ಕೇರಳ ಸ್ಟೇಟ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನ ವತಿಯಿಂದ ನಿರ್ವಹಿಸಲ್ಪಡ್ತಕ್ಕಂಥ ಒಂದು OTT ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ಈ ಒಂದು OTT ಪ್ಲಾಟ್ಫಾರ್ಮ್ ಅಂತಕ್ಕಂಥದ್ದು ಅಂದ್ರೆ ಸರ್ಕಾರದ ವತಿಯಿಂದ ಲಾಂಚ್ ಆಗಿರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲ ಉದಾಹರಣೆ ಆಗಿರುತ್ತೆ. ಅದಕ್ಕೆ ಇದನ್ನು ನಾವು ಪಯೋನಿಯರಿಂಗ್ ಇನಿಷಿಯೇಟಿವ್ ಅಂತ ಕರಿತೇವೆ. ಸೊ ಏನಕ್ಕೆ ಇದನ್ನ ಲಾಂಚ್ ಮಾಡಿರ್ತಾರೆ ಅಂದ್ರೆ ಸೊ ಪ್ರಿಯಾರಿಟೈಸ್ ಫಿಲ್ಮ್ಸ್ ವಿತ್ ಆರ್ಟಿಸ್ಟಿಕ್ ಅಂಡ್ ಕಲ್ಚರಲ್ ವ್ಯಾಲ್ಯೂ ಓವರ್ ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಸಿನಿಮಾಸ್. ಅಂದ್ರೆ ಇವಾಗ ಬರ್ತಕ್ಕಂಥ ಕಮರ್ಷಿಯಲ್ ಸಿನಿಮಾಸ್ ಏನಿರ್ತವೆ ಅದನ್ನ ಹೊರತುಪಡಿಸಿ ಅತ್ಯಂತ ಆರ್ಟಿಸ್ಟಿಕ್ ಅಂದ್ರೆ ಕಲಾತ್ಮಕವಾಗಿರ್ತಕ್ಕಂಥ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಕ್ಕಂಥ ಕಾರಣದಿಂದ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಸರ್ಕಾರ ಈಗ ಲಾಂಚ್ ಮಾಡಿರುತ್ತೆ. ಸೊ ದೇ ವಾಂಟ್ ಬಿ ಹಾರ್ಮ್ ಟು ಫಿಲಮ್ ಇಂಡಸ್ಟ್ರಿ ಅಂದ್ರೆ ಇದರಿಂದ ಯಾವುದೇ ರೀತಿಯ ಚಿತ್ರರಂಗಕ್ಕೆ ಯಾವುದೇ ರೀತಿಯ ತೊಂದರೆ ಉಂಟಾಗೋದಿಲ್ಲ. ದೇ ಆರ್ ಕಮಿಟೆಡ್ ಓನ್ಲಿ ಸ್ಟ್ರೀಮಿಂಗ್ ದ ಫಿಲ್ಮ್ ದಟ್ ಹ್ಯಾವ್ ಆಲ್ರೆಡಿ ಬೀನ್ ರಿಲೀಸ್ಡ್ ಇನ್ ದ ಥಿಯೇಟರ್ಸ್. ಅಂದ್ರೆ ರಿಲೀಸ್ ಅಲ್ಲಿ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆದ ನಂತರ ಸೊ ಈ ಚಲನಚಿತ್ರಗಳನ್ನ OTT ಪ್ಲಾಟ್ಫಾರ್ಮ್ಗೆ ತರಲಾಗುತ್ತೆ. ಸೊ ಅದರಿಂದ ಮೇನ್ ಸ್ಟ್ರೀಮ್ ಸಿನಿಮಾ ಏನಿರುತ್ತೆ ಅದಕ್ಕೆ ಯಾವುದೇ ರೀತಿಯ ಡಿಸ್ಅಡ್ವಾಂಟೇಜ್ ಆಗದೆ ಇರೋ ಹಾಗೆ ಸೊ ಇವರು ನೋಡ್ಕೊಳ್ತಕ್ಕಂಥ ಒಂದು ಆಪ್ಷನ್ ಅನ್ನ ಇಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಯಾವ ಚಿತ್ರಗಳು ಈ ಒಂದು ಸ್ಟೇಟ್, ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅನ್ನ ಪಡೆದುಕೊಂಡಿರ್ತವೆ ಅಂದ್ರೆ ರಾಜ್ಯ ಮಟ್ಟದಲ್ಲಾಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು ಸೊ ಪ್ರಶಸ್ತಿಗಳನ್ನ ಪಡೆದುಕೊಂಡಿರ್ತಕ್ಕಂಥ ಚಲನಚಿತ್ರಗಳನ್ನ ಮಾತ್ರ ಈ ಒಂದು OTT ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಬಿಡುಗಡೆ ಮಾಡ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ರಾಷ್ಟ್ರೀಯ ನಗರ ಸಹಕಾರ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಲಿಮಿಟೆಡ್ ಇದನ್ನು ನಾವು NUCFDC ಅಂತ ಕರಿತೇವೆ. ಸೊ ಇದರ ಮುಖ್ಯ ಉದ್ದೇಶವೇನು? ಸೊ ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ನ್ಯಾಷನಲ್ ಅರ್ಬನ್ ಕೋಆಪರೇಟಿವ್ ಫಿನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್? ಸೊ ಈ ಒಂದು ನ್ಯಾಷನಲ್ ಫಿನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕೋಆಪರೇಷನ್ ಲಿಮಿಟೆಡ್ ಅಥವಾ ನ್ಯಾಷನಲ್ ಅರ್ಬನ್ ಕೋಆಪರೇಟಿವ್ ಫಿನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ನ ಸೊ ಇತ್ತೀಚೆಗೆ ಲಾಂಚ್ ಮಾಡಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಇದರ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಗರ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರವನ್ನ ಆಧುನೀಕರಿಸುವುದು ಮತ್ತು ಬಲಪಡಿಸುವುದು ಅಂದ್ರೆ ಮಾಡರ್ನೈಸಿಂಗ್ ಅಂಡ್ ಸ್ಟ್ರೆಂಥನಿಂಗ್ ದಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿಂಗ್ ಸೆಕ್ಟರ್. ಸೊ ಹೆಸರಲ್ಲೇ ಗೊತ್ತಾಗುತ್ತೆ ಅರ್ಬನ್ ಕೋಆಪರೇಟಿವ್ ಅಂದ್ರೆ ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಸಹಕಾರಿ ಬ್ಯಾಂಕ್ಗಳೇನಿರ್ತವೆ ಸೊ ಅವುಗಳನ್ನ ಆಧುನೀಕರಣಗೊಳಿಸುವ ಕಾರಣದಿಂದ ಸೊ ಈ ಒಂದು NUCFDC ಅನ್ನ ಈಗ ಲಾಂಚ್ ಮಾಡಿರ್ತಾರೆ. ಸೊ ನ್ಯಾಷನಲ್ ಅರ್ಬನ್ ಕೋಆಪರೇಟಿವ್ ಫಿನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರಿತೇವೆ. ಸೊ ಈ ಒಂದು ಲಿಮಿಟೆಡ್ ನ ನಮ್ಮ ಭಾರತ ದೇಶದಲ್ಲಿ ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಲಾಂಚ್ ಮಾಡಿದ್ದಾರೆ ಅಂದ್ರೆ ಅಂಬ್ರೆಲಾ ಆರ್ಗನೈಸೇಷನ್ ಫಾರ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂದ್ರೆ ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಸಹಕಾರಿ ಬ್ಯಾಂಕ್ಗಳೇನಿರ್ತವೆ ಸೊ ಅದಕ್ಕೆಲ್ಲ ಒಂದು ಅಂಬ್ರೆಲಾ ಲಿಮಿಟೆಡ್ ಆಗಿ ವರ್ಕ್ ಮಾಡುತ್ತೆ. ಅಂದ್ರೆ ಒಂದು ಸೂರಿನಡಿಯ ಸೊ ಒಂದು ಇನಿಷಿಯೇಟಿವ್ ಆಗಿ ಈ ಒಂದು ಆರ್ಗನೈಸೇಷನ್ ಕೆಲಸ ಮಾಡುತ್ತೆ. ಸೊ ಹಾಗಿದ್ರೆ ಇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ ಆಕ್ಚುಲಿ ಅಥವಾ ಪ್ರಾಕ್ಟಿಕಲಿ ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ ಮಾಡರ್ನೈಸಿಂಗ್ ಅಂಡ್ ಸ್ಟ್ರೆಂಥನಿಂಗ್ ದಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿಂಗ್ ಸೆಕ್ಟರ್ ಅಂದ್ರೆ ನಗರ ಪ್ರದೇಶಗಳಲ್ಲಿರ್ತಕ್ಕಂಥ
ಸಹಕಾರಿ ಬ್ಯಾಂಕುಗಳನ್ನು ಆಧುನೀಕರಣಗೊಳಿಸ್ತಕ್ಕಂಥದ್ದು ಸೊ ಈ ಒಂದು ಲಿಮಿಟೆಡ್ನ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಬೆನಿಫಿಟ್ ಬೋತ್ ದಿ ಬ್ಯಾಂಕ್ಸ್ ಅಂಡ್ ದೇರ್ ಕಸ್ಟಮರ್ಸ್. ಸೊ ಇದರಿಂದ ಬ್ಯಾಂಕುಗಳಿಗೂ ಬೆನಿಫಿಟ್ ಆಗುತ್ತೆ, ಅದರ ಗ್ರಾಹಕರಿಗೂ ಕೂಡ ಬೆನಿಫಿಟ್ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈಗ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ವ್ಯವಸ್ಥೆಯ ಇನ್ನೊಂದು ಗುರಿ ಏನು ಅಂದರೆ ಪ್ರೊವೈಡ್ ಸ್ಪೆಷಲೈಸ್ಡ್ ಫಂಕ್ಷನ್ಸ್ ಅಂಡ್ ಸರ್ವಿಸ್ ಟು ಕೋಆಪರೇಟಿವ್ ಬ್ಯಾಂಕ್ಸ್ ಆಗಿರ್ಬೋದು, ಫೆಸಿಲಿಟೇಟ್ ಕಮ್ಯುನಿಕೇಷನ್ ಬಿಟ್ವೀನ್ ಬ್ಯಾಂಕ್ಸ್ ಅಂಡ್ ರೆಗ್ಯುಲೇಟರ್ಸ್. ಅಂದರೆ ಈ ಬ್ಯಾಂಕುಗಳಾಗಿರ್ಬೋದು ಮತ್ತು ಈ ಕಾನೂನುಗಳನ್ನು ರೂಪಿಸ್ತಕ್ಕಂಥ ರೆಗ್ಯುಲೇಟರ್ಸ್ ಆಗಿರ್ಬೋದು. ಸೊ ಇವರ ಮಧ್ಯೆ ಒಂದು ಕನೆಕ್ಷನ್ ಅನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ದೇ ಟ್ರೈ ಟು ಅಡ್ರೆಸ್ ಚಾಲೆಂಜಸ್ ಫೇಸ್ಡ್ ಬೈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್. ಅಂದರೆ ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಸಹಕಾರಿ ಬ್ಯಾಂಕುಗಳು ಫೇಸ್ ಮಾಡ್ತಕ್ಕಂಥ ಒಂದು ಸವಾಲುಗಳೇನಿರ್ತವೆ ಆ ಒಂದು ಸವಾಲುಗಳನ್ನು ಅಥವಾ ಗ್ರೀವೆನ್ಸಸ್ಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ಇನಿಷಿಯೇಟಿವ್ನ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಎಷ್ಟು ಅವಧಿಗೆ ಉತ್ತರ ಪೂರ್ವ ಪರಿವರ್ತನಾ ಕೈಗಾರಿಕೀಕರಣ ಯೋಜನೆ 2024 ಕೇಂದ್ರ ಸಚಿವ ಸಂಪುಟವು ಅನುಮೋದಿಸಿದೆ? ಸೊ ಫಾರ್ ವಾಟ್ ಡ್ಯೂರೇಷನ್ ಹ್ಯಾಸ್ ದಿ ಉತ್ತರ ಪೂರ್ವ ಟ್ರಾನ್ಸ್ಫಾರ್ಮೇಟಿವ್ ಇಂಡಸ್ಟ್ರಿಯಲೈಸೇಷನ್ ಸ್ಕೀಮ್ 2024 ಬೀನ್ ಅಪ್ರೂವ್ಡ್ ಬೈ ದಿ ಯೂನಿಯನ್ ಕ್ಯಾಬಿನೆಟ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಪ್ರೋಗ್ರಾಮ್ ಅಥವಾ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನು ನಾವು ಇನ್ ಶಾರ್ಟ್ ಉನ್ನತಿ ಅಂತ ಕರಿತೇವೆ. ಸೊ ಉನ್ನತಿ ಹೆಸರಲ್ಲೇ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಉತ್ತರ ಮತ್ತು ಪೂರ್ವ ಅಂತ ಕರಿತೇವೆ. ಉತ್ತರ ಮತ್ತು ಪೂರ್ವವನ್ನ ನಾವು ಒಟ್ಟಿಗೆ ಸೇರಿಸಿದ್ರೆ ಸೊ ಅದನ್ನ ನಾವು ಈಶಾನ್ಯ ಅಂತ ಕರಿತೇವೆ. ಅಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಕರಿತೇವೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ ನಾರ್ತ್ ಈಸ್ಟರ್ನ್ ಅಂತ ಹೇಳೋ ಬದಲು ಅಂದ್ರೆ ಈಶಾನ್ಯ ಅಂತ ಹೇಳೋ ಬದಲು ಉತ್ತರ ಮತ್ತು ಪೂರ್ವ ಅಂತ ಡಿವೈಡ್ ಮಾಡಿರ್ತಾರೆ. ಸೊ ಇದನ್ನ ಈಗ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿರ್ತಾರೆ. ಎಷ್ಟು ವರ್ಷಗಳಿಗೆ ಇದನ್ನ ಅಪ್ರೂವ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುಂದಿನ 10 ವರ್ಷಗಳಿಗೆ ಅಂದ್ರೆ ನೆಕ್ಸ್ಟ್ 10 ಇಯರ್ಸ್ಗೆ ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಅಪ್ರೂವ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ಅನ್ನ ಇನ್ ಶಾರ್ಟ್ ನಾವೇನಂತ ಕರಿತೇವೆ? ಉನ್ನತಿ ಅಂತ ಕರಿತೇವೆ. ಉನ್ನತಿ ಅಂದ್ರೆ ಸೊ ಉತ್ತರ ಪೂರ್ವ ಟ್ರಾನ್ಸ್ಫಾರ್ಮೇಟಿವ್ ಇಂಡಸ್ಟ್ರಿಯಲೈಸೇಷನ್ ಸ್ಕೀಮ್ ಅಂತ ಕರಿತೇವೆ. ಸೊ ಉತ್ತರ ಮತ್ತು ಪೂರ್ವ ಪರಿವರ್ತನಾ ಕೈಗಾರಿಕೀಕರಣ ಯೋಜನಾ 2024 ಅಂತ ಕರಿತೇವೆ. ಸೊ ಈ ಒಂದು ಯೋಜನೆ ಏನಿರುತ್ತೆ ಸೊ ಇದಕ್ಕೆ ಯೂನಿಯನ್ ಕ್ಯಾಬಿನೆಟ್ ನಿಂದ ಈಗ ಅಂಗೀಕಾರವನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಅಂಗೀಕಾರ ಏನಿರುತ್ತೆ ಸೊ ಇದು ಮುಂದಿನ 10 ವರ್ಷಗಳವರೆಗೆ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಯೋಜನೆ ಏನಿದೆ ಇದನ್ನ ನಾವು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೇವೆ. ಅಂದ್ರೆ ಕೇಂದ್ರ ವಲಯದ ಯೋಜನೆ ಅಂತ ಕರಿತೇವೆ. ಸೊ ಅದರ ಅರ್ಥ 100% ಫಂಡ್ಸ್ ಅನ್ನ ಕೇಂದ್ರ ಸರ್ಕಾರ ಭರಿಸ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಸೊ ಇದನ್ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಈ ಯೋಜನೆಯನ್ನ 2 ಭಾಗಗಳಾಗಿ ಡಿವೈಡ್ ಮಾಡಿರ್ತಾರೆ. ಪಾರ್ಟ್ ಎ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಇನ್ಸೆಂಟಿವ್ಸ್ ಟು ದಿ ಎಲಿಜಿಬಲ್ ಯೂನಿಟ್ಸ್ ಅಂತ ಕರಿತೇವೆ. ಅಂದ್ರೆ ಅರ್ಹ ಘಟಕಗಳಿಗೆ ಪ್ರೋತ್ಸಾಹ ಧನವನ್ನ ನೀಡ್ತಕ್ಕಂಥ ಒಂದು ಸೆಗ್ಮೆಂಟ್ ಅನ್ನ ನಾವು ಪಾರ್ಟ್ ಎ ಅಂತ ಕರಿತೇವೆ. ಸೊ ಪಾರ್ಟ್ ಬಿ ಅನ್ನ ಇಟ್ ಈಸ್ ಫಾರ್ ಇಂಪ್ಲಿಮೆಂಟೇಷನ್ ಅಂಡ್ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಫಾರ್ ದ ಸ್ಕೀಮ್ ಅಂತ ಕರಿತೇವೆ. ಅಂದ್ರೆ ಭಾಗ ಬಿ ಏನಿದೆ ಸೊ ಇದು ಈ ಯೋಜನೆಯನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು ಮತ್ತೆ ಸಾಂಸ್ಥಿಕ ವ್ಯವಸ್ಥೆಗಳಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಪಾರ್ಟ್ ಬಿ ಯ ಮುಖ್ಯವಾಗಿರ್ತಕ್ಕಂಥ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಈ ಒಂದು ಯೋಜನೆಯಲ್ಲಿ ದೇ ಇನ್ವಾಲ್ವ್ ಇನ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂಡ್ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ನೋಡಿ ಹೆಸರಲ್ಲೇ ಇದೆ ಇಂಡಸ್ಟ್ರಿಯಲೈಸೇಷನ್ ಅಂತ ಕರಿತೇವೆ. ಯಾವಾಗ ಕೈಗಾರಿಕೆಗಳು ಉತ್ಪತ್ತಿ ಆಗುತ್ತೆ ಸೊ ಅವಾಗ ಉದ್ಯೋಗಗಳು ಕೂಡ ಸೃಷ್ಟಿ ಆಗುತ್ತವೆ. ಸೊ ಈ ಒಂದು ಯೋಜನೆಯನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇಂಡಸ್ಟ್ರೀಸ್ ಅಥವಾ ಕೈಗಾರಿಕೆಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಕೈಗಾರಿಕೆಗಳನ್ನ ಹೆಚ್ಚು ಮಾಡಿದಾಗ ಆಟೋಮ್ಯಾಟಿಕಲಿ ಅಲ್ಲಿರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗ ಕೂಡ ಹೆಚ್ಚು ಆಗ್ತಕ್ಕಂಥ ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಮೇನ್ ಆಬ್ಜೆಕ್ಟಿವ್ ಅಥವಾ ಪ್ರಮುಖ ಗುರಿಯನ್ನ ನಾವು ನೋಡೋದಾದ್ರೆ ಜನರೇಟ್ ಗೈನ್ಫುಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಸೊ ಉದ್ಯೋಗಗಳನ್ನ ಸೃಷ್ಟಿಸ್ತಕ್ಕಂಥದ್ದು. ಲೀಡ್ ದಿ ಏರಿಯಾಸ್ ಓವರ್ ಆಲ್ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಅಂದ್ರೆ ಈಶಾನ್ಯ ರಾಜ್ಯಗಳು ನಮಗೆ ತಿಳಿದಿರೋ ಹಾಗೆ ಸೊ ಮೇನ್ ಲ್ಯಾಂಡ್ ಆಫ್ ಇಂಡಿಯಾಗೆ ಕಂಪೇರ್ ಮಾಡಿಕೊಂಡಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಲ್ಪ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಈ ಯೋಜನೆಯ ಫಸ್ಟ್ ಪಾಯಿಂಟ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳ್ತೇವೆ. ಅಂದ್ರೆ ಕೇಂದ್ರ ವಲಯದ ಯೋಜನೆ ಅಂತ ಕರಿತೇವೆ. ಕಾರಣ ಏನು ಅಂದ್ರೆ ಆ ರಾಜ್ಯಗಳಲ್ಲಿ ಈ ಯೋಜನೆಗೆ ಫಂಡ್ ಮಾಡಿಷ್ಟು ಎಕಾನಮಿ ಕೂಡ ಡೆವಲಪ್ ಆಗಿರೋದಿಲ್ಲ. ಸೊ ಆ ಒಂದು ಕಾರಣದಿಂದ ಅಲ್ಲಿರ್ತಕ್ಕಂಥ ಸೋಶಿಯೋ ಎಕನಾಮಿಕ್ ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳನ್ನ ಮಾಡುವ ಕಾರಣದಿಂದ ಸೊ ಈ ಒಂದು ಯೋಜನೆಯನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಇಟ್ ವಿಲ್ ಕ್ರಿಯೇಟ್ ಪ್ರೊಡಕ್ಟಿವಿಟಿ ಎಕನಾಮಿಕ್ ಆಕ್ಟಿವಿಟಿ ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸ್ ಸೆಕ್ಟರ್. ಸೊ ಈ ಒಂದು ಯೋಜನೆ ಏನಿದೆ ಸೊ ಎರಡೂ ಸೆಕ್ಟರ್ಗೂ ಇನ್ವಾಲ್ವ್ ಆಗುತ್ತೆ. ಅಂದ್ರೆ ಉತ್ಪಾದನಾ ಕ್ಷೇತ್ರವಾಗಿರ್ಬೋದು ಮತ್ತೆ ಸೇವಾ ಕ್ಷೇತ್ರವಾಗಿರ್ಬೋದು. ಸೊ ಎರಡಕ್ಕೂ ಕೂಡ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಒಂದು ಯೋಜನೆಯನ್ನ ಸೊ ಈಗ ಕೇಂದ್ರ ಸರ್ಕಾರದ ವತಿಯಿಂದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗಳಿಗೆ ಮಾತ್ರ ಡೆಡಿಕೇಟೆಡ್ ಆಗಿ ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್
ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2024ಕ್ಕೆ ವಿಶ್ವಸಂಸ್ಥೆಯ ಥೀಮ್ ಯಾವುದು? ಸೊ ವಾಟ್ ಈಸ್ ದಿ ಯುನೈಟೆಡ್ ನೇಷನ್ ಥೀಮ್ ಫಾರ್ ದಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ 2024? ಸೊ 2024ಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಶ್ವಸಂಸ್ಥೆಯ ಥೀಮ್ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದ್ದೀನಿ. ಯಾಕಂದ್ರೆ ಸೊ ಈ ಒಂದು ಆಚರಣೆ ಏನಿರುತ್ತೆ ಇದಕ್ಕೆ 2 ಥೀಮ್ ಇರುತ್ತೆ. ಸೊ ನಾನು ಕೇಳ್ತಾ ಇರ್ತಕ್ಕಂಥದ್ದು ವಿಶ್ವಸಂಸ್ಥೆಯ ಥೀಮ್ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಿಳೆಯರಿಗಾಗಿ ಹೂಡಿಕೆ ಮಾಡಿ ಪ್ರಗತಿಯನ್ನ ವೇಗಗೊಳಿಸಿ, ಇನ್ವೆಸ್ಟ್ ಇನ್ ವಿಮೆನ್ ಅಂಡ್ ಆಕ್ಸಿಲರೇಟ್ ಪ್ರೋಗ್ರೆಸ್ ಅಂತಕ್ಕಂಥದ್ದು ಸೊ ಈ ಒಂದು ದಿನದ ಒಂದು ಮಹತ್ವವಾಗಿರುತ್ತೆ. ಸೊ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ 8ನೇ ಮಾರ್ಚ್ ಆಚರಣೆ ಮಾಡ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಈ ಒಂದು ದಿನಾಂಕದ ಸಮಯದಲ್ಲಿ ಈ ಮಹಿಳೆಯರ ಅಚೀವ್ಮೆಂಟ್ಸ್ ಅಥವಾ ಸಾಧನೆಗಳನ್ನ ಸೊ ಒಂದು ಸಾಧನೆಗಳನ್ನ ತೋರಿಸ್ತಕ್ಕಂಥ ಅಥವಾ ಅದನ್ನ ಎಂಫಸೈಸ್ ಮಾಡ್ತಕ್ಕಂಥ ಒಂದು ದಿನವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ದಿನಕ್ಕೆ 2 ಥೀಮ್ಸ್ ಇರುತ್ತೆ. ಒಂದು ಥೀಮ್ ಅನ್ನ ನಾವು ಯುನೈಟೆಡ್ ನೇಷನ್ಸ್ ನ ವತಿಯಿಂದ ನೀಡ್ತಕ್ಕಂಥ ಥೀಮ್ ಆಗಿರುತ್ತೆ. ಸೊ ಈ ಥೀಮ್ ಅನ್ನ ನಾವು ಪ್ರಶ್ನೆಯಲ್ಲೇ ಡಿಸ್ಕಸ್ ಮಾಡಿರ್ತೇವೆ. ಸೊ ಎರಡನೇದನ್ನ ನಾವು ಕ್ಯಾಂಪೇನ್ ಥೀಮ್ ಅಂತ ಕರಿತೇವೆ. ಕ್ಯಾಂಪೇನ್ ಅಂದ್ರೆ ಅಭಿಯಾನದ ಥೀಮ್ ಕೂಡ ಇನ್ನೊಂದಿರುತ್ತೆ. ಸೊ ಈ ಒಂದು ಅಭಿಯಾನದ ಥೀಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇನ್ಸ್ಪೈರಿಂಗ್ ಇನ್ಕ್ಲೂಷನ್ ಅಂತ ಕರಿತೇವೆ. ಸೊ ಈ 2 ಥೀಮ್ಸ್ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಇದು ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನ ನಾವು ನೋಡೋದಾದ್ರೆ ಸೊ ಇದು ಒರಿಜಿನೇಟೆಡ್ ಫ್ರಮ್ ಲೇಬರ್ ಮೂವ್ಮೆಂಟ್ಸ್ ಇನ್ ನಾರ್ತ್ ಅಮೆರಿಕಾ. ಅಂದ್ರೆ ನಾರ್ತ್ ಅಮೆರಿಕಾದಲ್ಲಿ ಅಥವಾ ಉತ್ತರ ಅಮೆರಿಕಾದಲ್ಲಿ 20ನೇ ಶತಮಾನದಲ್ಲಿ ಕಾರ್ಮಿಕರ ಚಳುವಳಿಗಳು ಹುಟ್ಕೊಳ್ತವೆ. ಎಲ್ಲೆಲ್ಲಿ ಹುಟ್ಕೊಳ್ತವೆ ಅಂದ್ರೆ ಅಮೆರಿಕ ಮತ್ತೆ ಯುರೋಪ್ ನಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ 20ನೇ ಶತಮಾನದಲ್ಲಿ ಕೆಲವೊಂದು ಚಳುವಳಿಗಳು ಹುಟ್ಕೊಳ್ತವೆ. ಸೊ ಈ ಒಂದು ಚಳುವಳಿಗಳ ಕಾರಣದಿಂದ ನ್ಯಾಷನಲ್ ವಿಮೆನ್ಸ್ ಡೇ ಅನ್ನ ಮೊಟ್ಟ ಮೊದಲ ಬಾರಿಗೆ ಯುನೈಟೆಡ್ ಸ್ಟೇಟ್ಸ್ ಅಥವಾ ಅಮೆರಿಕದಲ್ಲಿ ಫೆಬ್ರವರಿ 28, 1909ರಲ್ಲಿ ಆಚರಣೆ ಮಾಡಲಾಗುತ್ತೆ. ಸೊ ಇದು ಕೇವಲ ಅಮೆರಿಕಾಗೆ ಮಾತ್ರ ಸೀಮಿತವಾಗಿರುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಕ್ಲಾರಾ ಜೆಟ್ಕಿನ್ ಅಂತ ಕರಿತೇವೆ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸೊ ಇದನ್ನ ಪ್ರಪಂಚದಾದ್ಯಂತ ಸೆಲೆಬ್ರೇಟ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆಯನ್ನ ನೀಡ್ತಾರೆ. ಸೊ ಈ ಒಂದು ಪ್ರಸ್ತಾವನೆಯನ್ನ ನೀಡಿದ ನಂತರ ಸೊ ಇದನ್ನ 1911ರಲ್ಲಿ 1911 ಫಸ್ಟ್ ಟೈಮ್ ಇದನ್ನ ಜಗತ್ತಿನಾದ್ಯಂತ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಇತ್ತೀಚೆಗೆ ಪ್ರಾರಂಭಿಸಲಾದ ನೀತಿ ಫಾರ್ ಸ್ಟೇಟ್ಸ್ ಪ್ಲಾಟ್ಫಾರ್ಮ್ನ ಪ್ರಾಥಮಿಕ ಉದ್ದೇಶವೇನು? ಸೊ ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ದಿ ನೀತಿ ಫಾರ್ ಸ್ಟೇಟ್ಸ್ ಪ್ಲಾಟ್ಫಾರ್ಮ್ ಲಾಂಚ್ಡ್ ರೀಸೆಂಟ್ಲಿ? ಸೊ ನೀತಿ ಫಾರ್ ಸ್ಟೇಟ್ಸ್ ಅಂತ ಕರಿತೇವೆ. ನೋಡಿ ಹೆಸರಲ್ಲೇ ಇದೆ ನೀತಿ ಆಯೋಗ್ ಅಂತಕ್ಕಂಥದ್ದು ನಮ್ಗೆ ಗೊತ್ತು. ಸೊ ಕೇಂದ್ರ ಸರ್ಕಾರದ ಥಿಂಕ್ ಟ್ಯಾಂಕ್ ಅನ್ನ ನಾವು ನೀತಿ ಆಯೋಗ್ ಅಂತ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ನೀತಿ ಫಾರ್ ಸ್ಟೇಟ್ಸ್ ಅಂತ ಲಾಂಚ್ ಮಾಡಿರ್ತಾರೆ. ಸೊ ಅದರ ಉದ್ದೇಶವೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಡಳಿತದ ಡಿಜಿಟಲ್ ರೂಪಾಂತರಕ್ಕೆ ವೇದಿಕೆ, ಅಂದ್ರೆ ಅ ಪ್ಲಾಟ್ಫಾರ್ಮ್ ಫಾರ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಗವರ್ನೆನ್ಸ್. ಅಂದ್ರೆ ಈ ಒಂದು ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಆಡಳಿತ ಏನಿರುತ್ತೆ ಸೊ ಅದನ್ನ ಡಿಜಿಟಲೈಸ್ ಮಾಡ್ತಕ್ಕಂಥ ಉದ್ದೇಶದಿಂದ ನೀತಿ ಫಾರ್ ಸ್ಟೇಟ್ಸ್ ಅಂತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನ ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಅದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಪ್ಲಾಟ್ಫಾರ್ಮ್ ಹೆಸರನ್ನ ನೆನ್ಪಿಟ್ಕೊಳ್ಳಿ, ನೀತಿ ಆಯೋಗ್ಸ್ ನೀತಿ ಫಾರ್ ಸ್ಟೇಟ್ಸ್ ಅಂತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ನ ಉದ್ದೇಶ ಏನು? ಸೊ ಇದು ಕ್ರಾಸ್ ಸೆಕ್ಟರಲ್ ನಾಲೆಜ್ ಪ್ಲಾಟ್ಫಾರ್ಮ್ ಅಂತ ಕರಿತೇವೆ. ಸೊ ಇಟ್ ಈಸ್ ಡಿಸೈನ್ ಟು ಬಿಕಮ್ ಅ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಪಾಲಿಸಿ ಅಂಡ್ ಗುಡ್ ಗವರ್ನೆನ್ಸ್. ಅಂದ್ರೆ ಎರಡಿದೆ. ಒಂದನ್ನ ಪಾಲಿಸಿ ಅಂತ ಕರಿತೇವೆ, ಅಂದ್ರೆ ನೀತಿಗಳನ್ನ ರೂಪಿಸ್ತಕ್ಕಂಥದ್ದು. ಇನ್ನೊಂದು ಉತ್ತಮ ಆಡಳಿತಕ್ಕಾಗಿ ಬೇಕಾಗಿರ್ತಕ್ಕಂಥ ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯವಾಗಿರಲು ವಿನ್ಯಾಸಗೊಳಿಸಿರ್ತಕ್ಕಂಥ ಒಂದು ಅಂತರ ವಲಯದ ಜ್ಞಾನ ವೇದಿಕೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ನೀತಿ ಫಾರ್ ಸ್ಟೇಟ್ಸ್ ಅಂತ ಇದನ್ನ ಕರಿತೇವೆ. ಸೊ ಇಟ್ ವಿಲ್ ಫೆಸಿಲಿಟೇಟ್ ದಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಆಫ್ ದಿ ಗವರ್ನೆನ್ಸ್. ಅಂದ್ರೆ ಈ ಒಂದು ರಾಜ್ಯಗಳಲ್ಲಿ ನಡೀತಕ್ಕಂಥ ಒಂದು ಆಡಳಿತ ಏನಿರುತ್ತೆ ಸೊ ಆ ಒಂದು ಆಡಳಿತವನ್ನ ಡಿಜಿಟಲ್ ರೂಪಾಂತರ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದರ ಅರ್ಥ ಏನು ಅಂದ್ರೆ ಗವರ್ನೆನ್ಸ್ ಅಂದ್ರೆ ಏನು? ಗವರ್ನೆನ್ಸ್ ಅಂದ್ರೆ ಅದನ್ನ ಆಡಳಿತ ಅಥವಾ ಅದರಲ್ಲಿ ಇರ್ತಕ್ಕಂಥ ಮ್ಯಾನ್ ಅಥವಾ ಹ್ಯೂಮನ್ ರಿಸೋರ್ಸ್ ಆಗಿರ್ತಾರೆ. ಸೊ ಅವರಿಗೆ ಟ್ರೈನಿಂಗ್ ಅಥವಾ ತರಬೇತಿಯನ್ನ ಕೊಡ್ತಕ್ಕಂಥದ್ದು. ಸೊ ಯಾರಿಗೆ ಅಂದ್ರೆ ಗವರ್ನಮೆಂಟ್ ಅಫಿಷಿಯಲ್ಸ್ ಅಂದ್ರೆ ಸರ್ಕಾರಿ ಉದ್ಯೋಗಿಗಳಾಗಿರ್ಬೋದು. ಸೊ ಅದಾದ್ಮೇಲೆ ಕಾಂಟೆಕ್ಸ್ಚುಯಲ್ ರಿಲೆವೆಂಟ್ ಅಂಡ್ ಆಕ್ಷನಬಲ್ ನಾಲೆಜ್ ಅಂದ್ರೆ ಅವರಿಗೆ ಕ್ರಿಯಾತ್ಮಕವಾಗಿರ್ತಕ್ಕಂಥ ಜ್ಞಾನವನ್ನ ನೀಡ್ತಕ್ಕಂಥದ್ದು. ಎನ್ಹಾನ್ಸಿಂಗ್ ದಿ ಕ್ವಾಲಿಟಿ ಆಫ್ ದೇರ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಅವರು ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಏನಿರುತ್ತೆ ಆ ಒಂದು ಸಾಮರ್ಥ್ಯವನ್ನ ವೃದ್ಧಿ ಮಾಡ್ತಕ್ಕಂಥ ಕಾರಣದಿಂದ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಇಟ್ ವಿಲ್ ಆಲ್ಸೋ ಸಪೋರ್ಟ್ ಕಟಿಂಗ್ ಎಡ್ಜ್ ಲೆವೆಲ್ ಫಂಕ್ಷನರೀಸ್ ಲೈಕ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಆಗಿರ್ಬೋದು, ಬ್ಲಾಕ್ ಲೆವೆಲ್ ಫಂಕ್ಷನರೀಸ್ ಆಗಿರ್ಬೋದು, ಗಿವಿಂಗ್ ದೆಮ್ ಆಕ್ಸೆಸ್ ಇನೋವೇಟಿವ್ ಬೆಸ್ಟ್ ಪ್ರಾಕ್ಟೀಸಸ್. ಅಂದ್ರೆ ಸೊ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ
ಕೆಲವೊಂದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ಬ್ಲಾಕ್ ಮಟ್ಟದ ಕಾರ್ಯನಿರ್ವಾಹಕರಾಗಿರ್ಬೋದು, ಸೊ ಇವ್ರನ್ನೆಲ್ಲ ಬೆಂಬಲ ಮಾಡ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನ ಸೊ ಈ ಒಂದು ನೀತಿ ಫಾರ್ ಸ್ಟೇಟ್ಸ್ ನ ಅಡಿಯಲ್ಲಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಕೇರಳದಿಂದ ಸಪ್ಲೈಕೋ ಡಿಪೋಗಳಲ್ಲಿ ಗ್ರಾಹಕರಿಗೆ ಶಬರಿ ಕೆ ರೈಸ್ ಅನ್ನು ಮಾರಾಟ ಮಾಡುವ ಸಬ್ಸಿಡಿ ದರ ಎಷ್ಟು? ಸೊ ವಾಟ್ ಈಸ್ ದಿ ಸಬ್ಸಿಡೈಸ್ಡ್ ರೇಟ್ ಅಟ್ ವಿಚ್ ಶಬರಿ ಕೆ ರೈಸ್ ವಿಲ್ ಬಿ ಸೋಲ್ಡ್ ಟು ಕನ್ಸ್ಯೂಮರ್ಸ್ ಅಟ್ ಸಪ್ಲೈಕೋ ಡಿಪೋಟ್ಸ್ ಇನ್ ಕೇರಳ? ಸೊ ಭಾರತ್ ರೈಸ್ ಅಂತ ಕೇಂದ್ರ ಸರ್ಕಾರ ಲಾಂಚ್ ಮಾಡಿರುತ್ತೆ. ಸೊ ಭಾರತ್ ರೈಸ್ನ ಅಡಿಯಲ್ಲಿ ಸೊ ರಿಯಾಯಿತಿ ದರದಲ್ಲಿ ಅಕ್ಕಿಯನ್ನ ಮಾರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಅದಕ್ಕೆ ಪರ್ಯಾಯವಾಗಿ ಕೇರಳದವರು ತಮ್ಮದೇ ಆಗಿರ್ತಕ್ಕಂಥ ಒಂದು ರೈಸ್ ಅನ್ನ ಲಾಂಚ್ ಮಾಡಿರ್ತಾರೆ. ಅದನ್ನ ನಾವು ಶಬರಿ ಕೆ ರೈಸ್ ಅಂತ ಕರಿತೇವೆ. ಸೊ ಈ ಒಂದು ಅಕ್ಕಿಯನ್ನ ಯಾವ ದರದಲ್ಲಿ ಅವರು ಮಾರಾಟ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1 kgಗೆ 29 ರೂಪಾಯಿ, 29 rupees per kg ದರದಲ್ಲಿ ಇದನ್ನ ಮಾರಾಟ ಮಾಡ್ತಾರೆ. ಸೊ ಈ ಒಂದು ರೈಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಶಬರಿ ಕೆ ರೈಸ್ ಅಂತ ಇದಕ್ಕೆ ನಾಮಕರಣ ಮಾಡಲಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಕೇರಳದವರು ಏನಕ್ಕೆ ತೆಗೆದುಕೊಂಡಿರ್ತಾರೆ ಅಂದ್ರೆ ಟು ಕಂಬ್ಯಾಟ್ ದ ಸೇಲ್ ಆಫ್ ಭಾರತ್ ರೈಸ್, ಅಂದ್ರೆ ಕೇಂದ್ರ ಸರ್ಕಾರದ ಭಾರತ್ ರೈಸ್ ಏನಿರುತ್ತೆ ಸೊ ಅದರ ವಿರುದ್ಧವಾಗಿ ಇವರು ತೆಗೆದುಕೊಂಡಿರ್ತಕ್ಕಂಥ ಒಂದು ಡಿಸಿಷನ್ ಆಗಿರುತ್ತೆ. ಸೊ ಎಷ್ಟರಲ್ಲಿ ಇವರು ಮಾರಾಟ ಮಾಡ್ತಾರೆ ಅಂದ್ರೆ ಅವರು ತೆಗೆದುಕೊಳ್ಳುವಾಗ ಅಂದ್ರೆ ಖರೀದಿ ಮಾಡುವಾಗ 40.11 ಪೈಸೆ ಪರ್ ಕಿಲೋಗೆ ಅವರು ಪರ್ಚೇಸ್ ಮಾಡ್ತಾರೆ. ಬಟ್ ಮಾರಾಟ ಮಾಡುವಾಗ ಅದನ್ನ 29 ರೂಪಾಯಿ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ಅಕ್ಕಿ ಆಗಿರುತ್ತೆ. ಆಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ ಅಂದ್ರೆ ಈ ಒಂದು ಪಡಿತರ ಚೀಟಿಯನ್ನ ಹೊಂದಿರತಕ್ಕಂಥ ಎಲ್ಲರೂ 5 kg ವರೆಗೆ ಅಂದ್ರೆ ಒಂದು ತಿಂಗಳಿಗೆ ಸೊ ಈ ಒಂದು ರಿಯಾಯಿತಿ ದರದಲ್ಲಿ 5 kgಗಳವರೆಗೆ ಈ ಒಂದು ಅಕ್ಕಿಯನ್ನ ಅವರು ಖರೀದಿ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 9. ಖೇಲೋ ಇಂಡಿಯಾ ಸ್ಪರ್ಧೆಗಳ ಯಾವ ವರ್ಗಗಳನ್ನು ಸರ್ಕಾರಿ ಉದ್ಯೋಗಗಳಿಗೆ ಅರ್ಹತೆಗಳಲ್ಲಿ ಸೇರಿಸಲಾಗಿದೆ? ಸೊ ವಿಚ್ ಕ್ಯಾಟಗರೀಸ್ ಆಫ್ ಖೇಲೋ ಇಂಡಿಯಾ ಕಾಂಪಿಟೇಷನ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದಿ ಎಲಿಜಿಬಿಲಿಟಿ ಫಾರ್ ಗವರ್ನಮೆಂಟ್ ಜಾಬ್ಸ್? ಅಂದ್ರೆ ಸರ್ಕಾರಿ ಉದ್ಯೋಗಗಳನ್ನು ತೆಗೆದುಕೊಳ್ಳಿಕ್ಕೆ ಸ್ಪೋರ್ಟ್ಸ್ ಕೋಟಾ ಅಂತ ನಾವೇನು ಹೇಳ್ತೇವೆ. ಸೊ ಅದರಲ್ಲಿ ಖೇಲೋ ಇಂಡಿಯಾದ ಯಾವ ಸ್ಪರ್ಧೆಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಖೇಲೋ ಇಂಡಿಯಾ ಯೂತ್ ಆಗಿರ್ಬೋದು, ಯೂನಿವರ್ಸಿಟಿ ಗೇಮ್ಸ್ ಆಗಿರ್ಬೋದು, ಪ್ಯಾರಾ ಮತ್ತು ವಿಂಟರ್ ಗೇಮ್ಸ್ ಆಗಿರ್ಬೋದು. ಸೊ ಇದರಲ್ಲಿ ವಿಜೇತರಾಗ್ತಕ್ಕಂಥವರಿಗೆ ಇನ್ಮೇಲೆ ಸರ್ಕಾರಿ ಉದ್ಯೋಗದಲ್ಲಿ ಸೊ ಈ ಒಂದು ಸ್ಪೋರ್ಟ್ಸ್ ಕೋಟಾದಲ್ಲಿ ಇವರು ಉದ್ಯೋಗಗಳಿಗೆ ಅರ್ಹತೆಯನ್ನ ಪಡೆದುಕೊಳ್ಳಬಹುದಾಗಿರುತ್ತೆ. ಸೊ ಖೇಲೋ ಇಂಡಿಯಾ ಮೆಡಲ್ ವಿನ್ನರ್ಸ್ ನೌ ಎಲಿಜಿಬಲ್ ಫಾರ್ ಗವರ್ನಮೆಂಟ್ ಜಾಬ್. ಸೊ ಖೇಲೋ ಇಂಡಿಯಾದ ಪದಕ ವಿಜೇತರು ಸರ್ಕಾರಿ ಉದ್ಯೋಗಗಳಿಗೆ ಅರ್ಹರಾಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಯಾರ್ಯಾರು ಅಂತ ಪ್ರಶ್ನೆಯಲ್ಲೇ ಹೇಳಿದ್ದಾನೆ, ಖೇಲೋ ಇಂಡಿಯಾ ಯೂತ್ ಆಗಿರ್ಬೋದು, ಯೂನಿವರ್ಸಿಟಿ ಆಗಿರ್ಬೋದು, ಪ್ಯಾರಾ ಮತ್ತೆ ವಿಂಟರ್ ಗೇಮ್ಸ್ ಏನಿರುತ್ತೆ ಸೊ ಇದರಲ್ಲಿ ಪದಕ ವಿಜೇತರಾಗಿರೋರು ಸರ್ಕಾರ ಉದ್ಯೋಗಗಳನ್ನು ಪಡಿಬಹುದಾಗಿರುತ್ತೆ. ಸೊ ಈ ಒಂದು ಖೇಲೋ ಇಂಡಿಯಾ ಗೇಮ್ಸ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು 2018 ಅಥವಾ 2018ರಲ್ಲಿ ಆರ್ಗನೈಸ್ ಮಾಡಲಾಗಿರುತ್ತೆ. ಸೊ ರಿವಿಟಲೈಸ್ ಸ್ಪೋರ್ಟ್ಸ್ ಕಲ್ಚರ್ ಆಟ್ ಗ್ರಾಸ್ ರೂಟ್ ಲೆವೆಲ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ತಳಮಟ್ಟದಲ್ಲಿ ಈ ಒಂದು ಕ್ರೀಡಾ ಮನೋಭಾವವನ್ನು ಸೃಷ್ಟಿಸುವ ಕಾರಣದಿಂದ ಸೊ ಈ ಒಂದು ಗೇಮ್ಸ್ ಅನ್ನ 2018ರಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 10. ಇತ್ತೀಚಿನ ವರದಿಯ ಪ್ರಕಾರ ವಿಶ್ವ ಬ್ಯಾಂಕ್ನ ಮಹಿಳೆಯರು ವ್ಯಾಪಾರ ಮತ್ತು ಕಾನೂನು ಸೂಚ್ಯಾಂಕದಲ್ಲಿ ಭಾರತದ ಶ್ರೇಯಾಂಕ ಎಷ್ಟು? ಸೊ ವಾಟ್ ಈಸ್ ಇಂಡಿಯಾಸ್ ರ್ಯಾಂಕಿಂಗ್ ಇನ್ ದಿ ವರ್ಲ್ಡ್ ಬ್ಯಾಂಕ್ಸ್ ವಿಮೆನ್ ಬಿಸ್ನೆಸ್ ಅಂಡ್ ಲಾ ಇಂಡೆಕ್ಸ್ ಆಸ್ ಆಫ್ ದಿ ಲೇಟೆಸ್ಟ್ ರಿಪೋರ್ಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ರಾಷ್ಟ್ರ 113ನೇ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ವಿಮೆನ್ ಬಿಸ್ನೆಸ್ ಅಂಡ್ ಲಾ ರಿಪೋರ್ಟ್ ಅಂತ ಕರಿತೇವೆ. ಮಹಿಳೆಯರು ವ್ಯಾಪಾರ ಮತ್ತು ಕಾನೂನು ವರದಿ ಅಂತ ಕರಿತೇವೆ. ಸೊ ಇದು 2024ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ರಿಪೋರ್ಟ್ ನಲ್ಲಿ ನಮ್ಮ ಭಾರತ ದೇಶ 113th ರ್ಯಾಂಕ್ ಅನ್ನ ಪಡೆದುಕೊಂಡಿರುತ್ತೆ ಔಟ್ ಆಫ್ 190 ಕಂಟ್ರೀಸ್, ಅಂದ್ರೆ 190 ರಾಷ್ಟ್ರಗಳಲ್ಲಿ ನಾವು 113ನೇ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರ್ತೇವೆ. ಸೊ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ನಮ್ಮ ರ್ಯಾಂಕಿಂಗ್ ಇಂಪ್ರೂವ್ ಆಗಿರುತ್ತೆ. ಸೊ 2023ರಲ್ಲಿ ನಮ್ಮ ರ್ಯಾಂಕಿಂಗ್ 126 ಇದ್ದಿದ್ದು ಸೊ ಈಗ 113ಕ್ಕೆ ಇಂಪ್ರೂವ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ರ್ಯಾಂಕಿಂಗ್ ಅನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂದ್ರೆ ಸೊ ವರ್ಲ್ಡ್ ಬ್ಯಾಂಕ್, ಅದರಿಂದ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ವಿಶ್ವ ಬ್ಯಾಂಕ್ ರಿಲೀಸ್ ಮಾಡ್ತಕ್ಕಂಥ ಒಂದು ಇಂಡೆಕ್ಸ್ ಆಗಿರುತ್ತೆ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ಸೊ ವಿಮೆನ್ಗೆ ಸಂಬಂಧಪಟ್ಟಂತೆ ಎಕನಾಮಿಕ್ ಆಪರ್ಚುನಿಟೀಸ್, ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿರ್ತಕ್ಕಂಥ ಅವಕಾಶಗಳ ಆಧಾರದ ಮೇಲೆ ಸೊ ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದಾಗಿರುತ್ತೆ. ಸೊ ಏನೇನ ಅವರು ಮೆಷರ್ ಮಾಡ್ತಾರೆ ಅಂದ್ರೆ ರೆಗ್ಯುಲೇಷನ್ಸ್ ಅಫೆಕ್ಟ್ ದಿ ವಿಮೆನ್ಸ್ ಎಕನಾಮಿಕ್ ಆಪರ್ಚುನಿಟಿ, ಅಂದ್ರೆ ಒಂದು ರಾಷ್ಟ್ರದಲ್ಲಿ ಮಹಿಳೆಯರು ಆರ್ಥಿಕವಾಗಿ ಭಾಗವಳ್ಳುವಿಕೆಗೆ ಸೊ ಯಾವ ಯಾವ ಅಂಶಗಳು ಅದನ್ನ ಡಿಟರ್ಮಿನ್ ಮಾಡುತ್ತೆ, ಯಾವ ಯಾವ ಕಾನೂನುಗಳಿದ್ದಾವೆ ಸೊ ಅದನ್ನ ಇಲ್ಲಿ
ಇದರಲ್ಲಿ ಪ್ರಮುಖವಾಗಿ ತೆಗೆದುಕೊಳ್ಳಲಾಗುತ್ತೆ ಸ್ಕೋರ್ 0 ಇಂದ 100 ಇರುತ್ತೆ. ಸೊ 100 ಇದ್ರೆ ಅದನ್ನ ನಾವು ಈಕ್ವಲ್ ಲೀಗಲ್ ರೈಟ್ಸ್ ಅಂತ ಕರೀತೇವೆ. ಅಂದ್ರೆ ಯಾವ ರಾಜ್ಯದಲ್ಲಿ ಸೊ ಈ ಒಂದು ಅಂಕಗಳು 100ಗೆ ಸಮನಾಗಿರುತ್ತೆ ಆ ಒಂದು ರಾಷ್ಟ್ರದಲ್ಲಿ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಕಾನೂನುಗಳು ಈಕ್ವಲ್ ಇದೆ ಅಂತ. ಸೊ ಸ್ಕೋರ್ ಕಡಿಮೆ ಆಗ್ತಾ ಆಗ್ತಾ ಸೊ ಮಹಿಳೆಯರ ಹಕ್ಕುಗಳು ಪುರುಷರಿಗಿಂತ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಲ್ಲಿ 8 ರಿಲೇಟೆಡ್ ಏರಿಯಾಸ್ ಅನ್ನ ಕವರ್ ಮಾಡ್ತಾರೆ. ಒಂದನ್ನ ನಾವು ಮೊಬಿಲಿಟಿ ಅಂತ ಕರಿತೇವೆ, ಚಲನಶೀಲತೆ. ಸೊ ಅದಾದ್ಮೇಲೆ ವರ್ಕ್ ಪ್ಲೇಸ್ ಅಂದ್ರೆ ಅವರು ಉದ್ಯೋಗ ಮಾಡ್ತಕ್ಕಂಥ ಒಂದು ಸ್ಥಳ, ಪೇ ಅವ್ರಿಗೆ ನೀಡ್ತಕ್ಕಂಥ ಒಂದು ಸಂಬಳ, ಅದಾದ್ಮೇಲೆ ಮ್ಯಾರೇಜ್ ಮದುವೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರಿಗಿರ್ತಕ್ಕಂಥ ಆಯ್ಕೆಗಳು, ಪೇರೆಂಟ್ ಹುಡ್ ಅಂದ್ರೆ ಪೋಷಕತ್ವ ಅಂತ ಕರಿತೇವೆ, ಆಂಟ್ರಪ್ರೀನಿಯರ್ಶಿಪ್ ಅಂದ್ರೆ ಎಷ್ಟು ಜನ ಸ್ವಂತವಾಗಿ ಉದ್ಯಮಗಳನ್ನ ಮಾಡ್ತಾ ಇದ್ದಾರೆ, ಅಸೆಟ್ಸ್ ಅಂದ್ರೆ ಅವರ ಹೆಸರಿನಲ್ಲಿರ್ತಕ್ಕಂಥ ಆಸ್ತಿಗಳು, ಸೊ ಅದಾದ್ಮೇಲೆ ಅವ್ರಿಗೆ ಬರ್ತಕ್ಕಂಥ ಪೆನ್ಷನ್ ಅಥವಾ ಪಿಂಚಣಿ ಏನಿರುತ್ತೆ. ಸೊ ಇವೆಲ್ಲದರ ಆಧಾರದ ಮೇಲೆ ಈ ಒಂದು ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ ಹಾಗಿದ್ರೆ ಹೈಲೈಟ್ಸ್ ಆಫ್ ದಿಸ್ ಇಂಡೆಕ್ಸ್ ಅಂದ್ರೆ ಈ ವರ್ಷದ ಒಂದು ಪ್ರಮುಖ ಅಂಶಗಳನ್ನ ನಾವು ನೋಡಿದಾಗ ಇಂಡಿಯನ್ ವಿಮೆನ್ ಎಂಜಾಯ್ಡ್ 60% ಆಫ್ ದಿ ಲೀಗಲ್ ರೈಟ್ಸ್. ಅಂದ್ರೆ ಪುರುಷರಿಗೆ ಏನು ಕಾನೂನು ಹಕ್ಕುಗಳನ್ನ ಕೊಟ್ಟಿರ್ತಾರೆ ಆ ಒಂದು ಕಾನೂನು ಹಕ್ಕುಗಳ 60% ಅನ್ನ ಮಹಿಳೆಯರಿಗೂ ಕೂಡ ನೀಡಲಾಗಿರುತ್ತೆ. ಸೊ ಇಟ್ ಈಸ್ ಲೋವರ್ ದೆನ್ ದಿ ಗ್ಲೋಬಲ್ ಆವರೇಜ್. ಅಂದ್ರೆ ಜಾಗತಿಕ ಸರಾಸರಿಯನ್ನ ತೆಗೆದುಕೊಂಡಾಗ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಕಾನೂನು ಹಕ್ಕುಗಳು 2% ಕಡಿಮೆ, 4% ಕಡಿಮೆ ಇರುತ್ತೆ. ಅಂದ್ರೆ ಜಾಗತಿಕವಾಗಿ 64.2% ಇದ್ರೆ ನಮ್ಮ ಭಾರತ ದೇಶದಲ್ಲಿ 60% ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ವರ್ಲ್ಡ್ ಬ್ಯಾಂಕ್ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇಟ್ ಈಸ್ ದ ಕಲೆಕ್ಟಿವ್ ನೇಮ್ ಫಾರ್ ದಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಅಂದ್ರೆ ಎರಡನ್ನ ಒಟ್ಟಿಗೆ ಸೇರಿಸಿ ವರ್ಲ್ಡ್ ಬ್ಯಾಂಕ್ ಅಂತ ಕರಿತೇವೆ. ಆ ಎರಡು ಸಿಸ್ಟಮ್ಸ್ ಯಾವ್ದು ಅಂದ್ರೆ ಒಂದನ್ನ IBRD ಅಂತ ಕರಿತೇವೆ. IBRD ಅಂದ್ರೆ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಬ್ಯಾಂಕ್ ಅಂತ ಕರಿತೇವೆ. ಅದರ ಜೊತೆ IDA ಅನ್ನ ನಾವು ಕಂಬೈನ್ ಮಾಡಬೇಕು. IDA ಅನ್ನ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಕರಿತೇವೆ ಅಥವಾ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ ಅಥವಾ ಅಸೋಸಿಯೇಷನ್ ಅಂತ ಕರಿತೇವೆ. ಸೊ ಇವೆರಡನ್ನ ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ವಿಶ್ವ ಬ್ಯಾಂಕ್ ಅಂತ ಕರಿತೇವೆ. ಸೊ ಇದರ ಕೇಂದ್ರ ಕಚೇರಿಯನ್ನ ನಾವು ವಾಷಿಂಗ್ಟನ್ DC ಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಪ್ರಸ್ತುತವಾಗಿರ್ತಕ್ಕಂಥ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರನ್ನ ಅಜಯ್ ಬಂಗಾ ಅಂತ ಕರಿತೇವೆ. ಇವರು ಇಂಡಿಯನ್ ಆರಿಜಿನ್ ಅಥವಾ ಭಾರತೀಯ ಮೂಲದ ವ್ಯಕ್ತಿ ಇವರಾಗಿರ್ತಾರೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಅಥವಾ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅಲಾಂಗ್ ವಿತ್ IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನ ಜೊತೆಗೆ 1944 ಬ್ರೆಟನ್ ವುಡ್ಸ್ ಕಾನ್ಫರೆನ್ಸ್ ನಲ್ಲಿ ಈ ಒಂದು ಸಿಸ್ಟಮ್ ಅಥವಾ ವರ್ಲ್ಡ್ ಬ್ಯಾಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಒಂದು ವರ್ಷವಾಗಿರುತ್ತೆ. ಸೊ ಈ ಒಂದು ವರ್ಲ್ಡ್ ಬ್ಯಾಂಕ್ ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಮಿಡಲ್ ಇನ್ಕಮ್, ಲೋ ಇನ್ಕಮ್ ಅಂದ್ರೆ ಕಡಿಮೆ ಆದಾಯ, ಅದಾದ್ಮೇಲೆ ಮಿಡಲ್ ಮಾಧ್ಯಮಿಕ ಆದಾಯ, ಮತ್ತೆ ಡೆವಲಪಿಂಗ್ ಕಂಟ್ರೀಸ್ ಮುಂದುವರೆದ ರಾಷ್ಟ್ರಗಳಿಗೆ ಸೊ ಈ ಒಂದು ಗ್ರಾಂಟ್ಸ್ ಅನ್ನ ಕೊಡ್ತಕ್ಕಂಥದ್ದು, ಲೋನ್ ಅಂದ್ರೆ ಸಾಲವನ್ನ ನೀಡ್ತಕ್ಕಂಥದ್ದು, ಅನುದಾನಗಳನ್ನ ನೀಡುವ ಕಾರಣದಿಂದ ವರ್ಲ್ಡ್ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡ್ತಾರೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಡೆವಲಪ್ಡ್ ಕಂಟ್ರೀಸ್ ಬರೋದಿಲ್ಲ, ಯಾವ್ದು ಬರುತ್ತೆ, ಲೋ ಕಡಿಮೆ ಅಥವಾ ಮಾಧ್ಯಮ ಆದಾಯ ಇರ್ತಕ್ಕಂಥ ರಾಷ್ಟ್ರಗಳು ಮತ್ತೆ ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಸೊ ಲೋನ್ಗಳನ್ನ ಮತ್ತೆ ಗ್ರಾಂಟ್ ಗಳನ್ನ ಕೊಡುವ ಕಾರಣದಿಂದ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಆ ರಾಷ್ಟ್ರಗಳಲ್ಲಿ ನಡೀತಕ್ಕಂಥ ಕೆಲವೊಂದು ಪ್ರಾಜೆಕ್ಟ್ಸ್ ಯೋಜನೆಗಳಿಗೆ ಸೊ ವಿಶ್ವ ಬ್ಯಾಂಕ್ ನಿಂದ ಫಂಡ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ with this we have come to Inquest challenge number 663. You can just pause the video here, go through the questions and give us the answers. So this is question number 1. So next ಬಂದು question number 2 ಆಗಿರುತ್ತೆ. ಈ ಎರಡು ಪ್ರಶ್ನೆಗಳಿಗೆ ನೀವು ಕಮೆಂಟ್ಸ್ ಅಲ್ಲಿ ಉತ್ತರವನ್ನ ನೀಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.